ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಗಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಅನವದ್ಯಾತ್ಮಚಾರಿತ್ರಂ ವಾದಿಕದ್ಯೋತಭಾಸ್ಕರಂ ವಿದ್ಯಾಮಾನ್ಯಗುರುಂ ವಂದೇ ವಿದ್ಯಾವಿದ್ಯೋತಭಾಸ್ವರಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ. ಪರ್ಯಾಯ ಪೀಠದಲ್ಲಿ ವಿರಾಜಮಾನರಾಗಿರುವಂಥ ಪರಮಪೂಜ್ಯ ಈಶಪ್ರಿಯ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕವಾಗಿ ಪ್ರಣಾಮವನ್ನು ಸಲ್ಲಿಸ್ತಾ ನನಗೆ ಸಂಸ್ಕೃತ ಅಧ್ಯಯನದ ಇಂದಿನ ಅಗತ್ಯತೆ ಎನ್ನುವ ವಿಷಯದ ಬಗ್ಗೆ ಮಾತನಾಡಬೇಕು ಅಂತ ಆದೇಶವನ್ನು ಮಾಡಿದ್ದಾರೆ. ಅದರಂತೆ ನಾನು ಆ ಹಿನ್ನೆಲೆಯಲ್ಲಿ ಮೊದಲು ಸಂಸ್ಕೃತ ಭಾಷೆಯ ಬಗ್ಗೆ ಮತ್ತು ಅದರ ಅಧ್ಯಯನದ ಬಗ್ಗೆ ಇರುವಂತಹ ಅಗತ್ಯ, ಅದರ ಅವಶ್ಯಕತೆ ಏನು ಅನ್ನೋದನ್ನು ನಿರೂಪಣೆ ಮಾಡಲಿಕ್ಕೆ ಯಥಾಮತಿಯಾಗಿ ಪ್ರಯತ್ನವನ್ನು ಮಾಡುತ್ತೇನೆ. ಶಾಸ್ತ್ರಗಳೆಲ್ಲ ಒಂದು ಕಡೆ ಆದರೆ ಕವಿಗಳು ಒಂದು ಮಾತನ್ನೇ ಹೇಳ್ತಾರೆ. ಸಂಸ್ಕೃತದಲ್ಲಿ ತುಂಬ ಸುಪ್ರಸಿದ್ಧನಾಗಿರುವಂಥ ದಂಡಿ ಎನ್ನುವಂಥ ಕವಿ ಹೇಳ್ತಾನೆ, ಈ ಭಾಷೆ ಎನ್ನುವುದು, ಭಾಷಾ ಅಂದರೆ ಮಾತನಾಡುವಂಥ, ವ್ಯವಹಾರ ಮಾಡಲಿಕ್ಕೆ ಇರುವಂತಹ ಒಂದು ಸಾಧನ. ಆ ಸಾಧನೆ ಎನ್ನುವಂತಹದ್ದು ಜಗತ್ತಿನಲ್ಲಿ ಒಂದು ವೇಳೆ ಇಲ್ಲದೇ ಇದ್ದರೆ, ಅಂದರೆ ಭಾಷೆ ಎನ್ನುವುದು ಶಬ್ದಾತ್ಮಕವಾಗಿದೆ, ಆ ಶಬ್ದ ಎನ್ನುವಂತಹದ್ದೇ ಒಂದು ವೇಳೆ ಜಗತ್ತಿನಲ್ಲಿ ಇಲ್ಲದೇ ಇದ್ದರೆ ಮೂರು ಲೋಕಗಳು ಕೂಡ ಅಂಧಕಾರದಲ್ಲಿ ಮುಳುಗಿ ಹೋಗ್ತಾ ಇತ್ತು ಅಂತ ಹೇಳ್ತಾರೆ. ಆ ದಂಡಿ ಹೇಳುವ ಮಾತು ಬಹಳ ಸುಂದರವಾಗಿದೆ. ಇದಂ ಅಂಧಂತಮ ಕೃತ್ಸ್ನಂ ಜಾಯೇತ ಭುವನತ್ರಯಂ ಯದಿ ಶಬ್ದಾಹ್ವಯಂ ಜ್ಯೋತಿ ಆ ಸಂಸಾರಂ ನ ದೀಪ್ಯತೆ ಅಂತ. ಅಂದರೆ ಒಂದು ವೇಳೆ ಇದೇನಾದರೂ ಶಬ್ದ ಎಂದು ಕರೆಸಿಕೊಳ್ಳುವಂಥ ಈ ಜ್ಯೋತಿ ಜಗತ್ತಿನಲ್ಲಿ ಬೆಳಗದೇ ಇದ್ದರೆ ಆಗ ಈ ವಿಶಾಲವಾಗಿರುವಂಥ ಮೂರು ಲೋಕಗಳು ಕೂಡ ಕತ್ತಲ ಕೋಣೆಯಲ್ಲಿ ಮುಳುಗಿ ಹೋಗಬೇಕಾದಿತ್ತು ಅಂತ ಅವನು ಹೇಳುವ ಮಾತು. ಎಷ್ಟು ಸತ್ಯವಾದ ಮಾತದು. ಯಾಕೆಂದರೆ ಒಬ್ಬ ಮನುಷ್ಯ ತಾನು ತನ್ನ ಭಾವನೆಯನ್ನು ಮತ್ತೊಬ್ಬರ ಹತ್ರ ಹಂಚಿಕೊಳ್ಳಲಿಕ್ಕೆ ಇರುವಂತಹದ್ದೇ, ಅದಕ್ಕೆ ಮೂಲ ಸಾಧನವಾದದ್ದೇ ಭಾಷೆ. ಆ ಭಾಷೆ ಎನ್ನುವಂಥದ್ದು ಇಲ್ಲದೇ ಇದ್ದರೆ ಜಗತ್ತಿನಲ್ಲಿ ತಮ್ಮ ಭಾವನೆಗಳು, ತುಡಿತ ಮಿಡಿತಗಳನ್ನೆಲ್ಲವನ್ನು ಕೂಡ ಮತ್ತೊಬ್ಬರ ಜೊತೆಗೆ ಹಂಚಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ಭಾಷೆ ಎನ್ನುವಂಥದ್ದು ಬಹಳ ಮುಖ್ಯವಾಗಿರುವಂತಹದ್ದು. ಅಂಥ ಭಾಷೆ, ಅದರಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ಲುವಂಥ ಭಾಷೆ ಅಂತ ಹೇಳಿದರೆ, ಎಲ್ಲದಕ್ಕೂ ಕೂಡ, ಎಲ್ಲ ಭಾಷೆಗಳಿಗೂ ಕೂಡ ತಾಯಿಯ ಸ್ಥಾನದಲ್ಲಿ ನಿಲ್ಲುವಂಥ ಭಾಷೆ ಅಂತ ಹೇಳಿದರೆ ಅದು ಸಂಸ್ಕೃತ ಎನ್ನುವಂಥ ಭಾಷೆ. ಸಂಸ್ಕೃತ ಭಾಷೆ ಅಂತ ಇದೆ ಅಲ್ವಾ, ಈ ಸಂಸ್ಕೃತ ಭಾಷೆ ಎನ್ನುವಂಥದ್ದು ಬಹಳ ರೋಚಕ. ಇದರ ಇತಿಹಾಸ ಎನ್ನುವಂಥದ್ದು, ಸಂಸ್ಕೃತ ಅದು ಮೊದಲಿಂದಲೂ ಕೂಡ ಇದನ್ನು ಎಲ್ಲರೂ ಹೇಳಿ ಒಪ್ಪಿಕೊಂಡು ಬಂದಿರುವಂತಹದ್ದು, ಭಾರತೀಯ ದಾರ್ಶನಿಕರೆಲ್ಲರೂ ಕೂಡ ಒಪ್ಪಿರುವಂತಹದ್ದು. ಸಂಸ್ಕೃತ ಭಾಷೆ ಎನ್ನುವಂತಹದ್ದು ಅನಾದಿಯಾದದ್ದು, ನಿತ್ಯವಾದದ್ದು ಅಂತ. ಅನಾದಿ ಭಾಷೆ, ಎಲ್ಲ ಭಾಷೆಗಿಂತಲೂ ಕೂಡ ಮೊದಲು ಇರುವಂತಹ ಭಾಷೆ ಅಂತ ಹೇಳಿದರೆ ಅದು ಸಂಸ್ಕೃತ ಭಾಷೆ. ಭಗವಂತ ಆ ಸಂಸ್ಕೃತದಲ್ಲಿ ಮತ್ತು ವೈದಿಕ ಭಾಷೆ ಮತ್ತು ಲೌಕಿಕ ಭಾಷೆ ಅಂತ ಎರಡಿದೆ ಸಂಸ್ಕೃತದಲ್ಲಿ. ವೈದಿಕ ಭಾಷೆ ಅಂತ ಹೇಳಿದರೆ ವೇದದಲ್ಲಿ ಇರುವಂಥ ಮಾತುಗಳು, ಅದು ಮತ್ತೊಂದು ಲೌಕಿಕ ಭಾಷೆ ಅಂದರೆ ನಾವು ವ್ಯವಹಾರಕ್ಕೆ ಬಳಸುವಂಥ ಭಾಷೆಗಳು. ಈ ರೀತಿ ಎರಡಾಗಿದೆ.
ಅಂತೂ ಅದರ ವೇದದ ಬಗ್ಗೆ ನಾನು ಹೆಚ್ಚು ವಿವರಣೆಯನ್ನು ನೀಡೋದಿಲ್ಲ, ಅದು ಬೇರೆ ಬೇರೆ ವಿಷಯಕ್ಕೆ ಹೋಗುತ್ತೆ. ಹಾಗಾಗಿ ಸಂಸ್ಕೃತ ಅಂತ ಬಂದಾಗ ಇದು ಅತ್ಯಂತ ಅಪೂರ್ವವಾಗಿರುವಂತಹ ಅನಾದಿಯಾಗಿರುವಂಥ ಭಾಷೆ, ಈ ಸಂಸ್ಕೃತ ಭಾಷೆ ಎನ್ನುವಂಥದ್ದು. ಆದರೆ ಭಾಷಾಶಾಸ್ತ್ರಜ್ಞರು ಅಂತ ಏನಿದ್ದಾರೆ ಅವರೆಲ್ಲರೂ ಕೂಡ ಸ್ವಲ್ಪ ಈ ಡಾರ್ವಿನ್ನನ ವಿಕಾಸವಾದದ ಹಿನ್ನೆಲೆಯಲ್ಲಿ ಎಲ್ಲ ಭಾಷೆಗಳನ್ನು ಕೂಡ ಹೀಗೆ ಅಂತ ನೋಡಬೇಕು ಅಂತ ಹೋಗಿ ಆ ಭಾಷಾಶಾಸ್ತ್ರಜ್ಞರೆಲ್ಲರೂ ಕೂಡ ಒಂದು ರಚನೆ ಮಾಡಿಟ್ಟಿದ್ದಾರೆ, ಒಂದಷ್ಟು ಪುಸ್ತಕಗಳನ್ನೆಲ್ಲ ಬರೆದಿದ್ದಾರೆ. ಅದರಲ್ಲಿ ಸಾಮಾನ್ಯ ಇಂಗ್ಲೀಷಿನಲ್ಲಿ, ಆಂಗ್ಲ ಭಾಷೆಯಲ್ಲಿ ಹೆಚ್ಚು ಲಭ್ಯವಾಗುತ್ತೆ ಅಂತಹ ಪುಸ್ತಕಗಳೆಲ್ಲವೂ ಕೂಡ. ಆ ಭಾಷೆಗಳಲ್ಲೂ ಕೂಡ ಸಂಸ್ಕೃತ ಭಾಷೆಯನ್ನು ಅವರು ವಿಮರ್ಶೆ ಮಾಡುವಾಗ ಅವರು ಹೇಳಿರುವಂಥ ಮಾತುಗಳೇನು ಅಂದರೆ, ಸಂಸ್ಕೃತ ಭಾಷೆಯೂ ಕೂಡ ಅನಾದಿಯಾದ ಭಾಷೆ ಅಲ್ಲ, ಅದಕ್ಕೂ ಒಂದು ಹಿಂದೆ ಯಾವುದೋ ಒಂದು ಭಾಷೆ ಇರಬೇಕು ಅಂತ ಒಂದು ಕಲ್ಪನೆ ಅಷ್ಟೇ. ಅಂದರೆ ಒಂದು ಭಾಷೆ ಹುಟ್ಟಿದೆ ಅಂತ ಆದರೆ ಅದಕ್ಕೆ ಹಿಂದೆ ಯಾವುದೋ ಒಂದು ಮಾತೃಸ್ಥಾನದಲ್ಲಿ ಒಂದು ಭಾಷೆ ಇರಬೇಕು. ಹಾಗೆ ಇದಕ್ಕೂ ಕೂಡ ಸಂಸ್ಕೃತ ಭಾಷೆಗೂ ಕೂಡ ಹಿಂದೆ ಒಂದು ಭಾಷೆ ಇತ್ತು, ಅನಾದಿಯಾದ ಭಾಷೆ. ಆ ಭಾಷೆ ಯಾವುದು ಅಂದರೆ ಇಂಡೋ ಯುರೋಪಿಯನ್ ಅಂತ ಹೇಳ್ತಾರೆ. ಆದರೆ ಇವರಿಗೆ, ಈ ಭಾಷಾಶಾಸ್ತ್ರಜ್ಞರಿಗೆ ನಾವು ಕೇಳಿದರೆ, ಅಂದರೆ ಇದು ಇಂಡೋ ಯುರೋಪಿಯನ್ ಅಂತ ಒಂದು ಭಾಷೆ ಅಂತ ಹೇಳ್ತಿದ್ದೀರಲ್ಲ, ಆ ಭಾಷೆ ಇದೆಯಾ ಅಂತ ಕೇಳಿದರೆ ಇವತ್ತು ಅದು ನಿರ್ನಾಮ ಆಗಿ ಹೋಗಿದೆ. ಅಂಥ ಒಂದು ಭಾಷೆಯೇ ಜಗತ್ತಿನಲ್ಲಿ ಕಾಣೋದಿಲ್ಲ. ಅದು ಮತ್ತು ಸ್ವಲ್ಪವೂ ಇಲ್ಲವೇ ಇಲ್ಲ ಅದು ಭಾಷೆ ಅಂತ ಕೇಳಿದರೆ, ಇಲ್ಲ ಅಂದರೆ ಹೌದು ಇಲ್ಲ ಅಂತ ಹೇಳ್ತಾರೆ. ಮತ್ತು ಏನಾಯಿತು? ಇಲ್ಲ, ಅದು ಪೂರ್ಣವಾಗಿ ನಾಶವಾಗಿದೆ. ಒಂದು ನೆನಪಿಟ್ಟುಕೊಳ್ಳಿ, ಯಾವುದೇ ಒಂದು ಭಾಷೆ ಆದರೂ ಕೂಡ ಪರಿಪೂರ್ಣ ನಾಶ ಆಗೋದಂತಿಲ್ಲ, ಎಲ್ಲೋ ಒಂದು ತುಣುಕಾದರೂ ಉಳಿಬೇಕು. ಈ ಸಾಮಾನ್ಯ ಈ ವೇದ ಅನ್ನುವಂಥದ್ದು ಮುಂದೆ ಹಿಂದೆ ಕೆಲವರೆಲ್ಲ ಅದಕ್ಕೆ ಉತ್ತರ ಕೊಡೋದಿದೆ ಭಾಷಾಶಾಸ್ತ್ರಜ್ಞರು, ಅಲ್ಲ ಲಿಪಿಯೇ ಇರಲಿಲ್ಲ ಆ ಕಾಲದಲ್ಲಿ, ಆದ್ದರಿಂದ ಆ ಭಾಷೆಯು ನಾಶವಾಗಿ ಹೋಯಿತು. ವೇದಕ್ಕೇನಾದರೂ ಲಿಪಿ ಇತ್ತು? ಹಾಗಾದರೆ ವೇದ ಎನ್ನುವಂಥದ್ದು ಅನಾದಿ ಭಾಷೆ, ಅದು ಅನಾದಿ ಕಾಲದಿಂದಲೂ ಬಂದಿರುವಂಥದ್ದು, ಶ್ರುತಿಯಿಂದ ಕಿವಿಯಿಂದಲೇ ಕೇಳ್ತಾ ಬಂದಿರುವಂಥದ್ದು. ಅದರಿಂದ ಅದು ಉಳಿದಿದೆ ಅಂದರೆ ಈ ಇಂಡೋ ಯುರೋಪಿಯನ್ ಅನ್ನುವಂಥ ಭಾಷೆ ಯಾಕೆ ಉಳಿಬಾರ್ದಿತ್ತು? ಅದರಿಂದ ಅವರು ಕೊಡುವಂಥ ಏನು ಕಾರಣ ಇದೆ, ಸರಿಯಾದ ಕಾರಣ ಕೊಡ್ತಾ ಇಲ್ಲ. ಹಾಗಾಗಿ ಭಾಷಾಶಾಸ್ತ್ರಜ್ಞರು ಎಲ್ಲೋ ಒಂದು ಕಡೆಯಲ್ಲಿ ಎಡುತ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅದರಿಂದ ಸಂಸ್ಕೃತ ಎನ್ನುವಂತಹದ್ದು ಎಲ್ಲ ಭಾಷೆಗಳಿಗೂ ಮೂಲ ಮತ್ತು ಎಲ್ಲ ಭಾಷೆಗಳಿಗಿಂತಲೂ ಕೂಡ ಮೊದಲ ಭಾಷೆ ಎನ್ನುವಂತಹದ್ದು ಇದು ನಿರ್ವಿವಾದವಾಗಿರುವಂತಹದ್ದು. ಅಷ್ಟೇ ಅಲ್ಲ, ಮತ್ತೊಂದು ಸಂಸ್ಕೃತದ ಸೊಬಗು ಎಂತಹದ್ದು ಗೊತ್ತಾ? ಸಂಸ್ಕೃತ ಎನ್ನುವಂತಹದ್ದು ತಾನು ಬೆಳೆಯುತ್ತೆ, ಆ ಭಾಷೆ ಅದರ ಜೊತೆಗೆ ಮತ್ತೊಂದು ಭಾಷೆಯನ್ನು ಬೆಳೆಸುತ್ತೆ. ಇದು ಆ ಸಂಸ್ಕೃತ ಭಾಷೆಯಲ್ಲಿ ಇರುವಂತಹ ಒಂದು ವೈಶಿಷ್ಟ್ಯ. ಸಂಸ್ಕೃತ ಭಾಷೆಯಲ್ಲಾಗಬೇಕಾದ್ರೆ ನೀವು ನೋಡಿಬೇಕಾದ್ರೆ ಸಾಮಾನ್ಯವಾಗಿ ನೀವು ಭಾರತದ ಯಾವ ಭಾಷೆಯನ್ನು ತೆಗೆದುಕೊಂಡರೂ ಕೂಡ ಆ ಎಲ್ಲ ಭಾಷೆಗಳಿಗೂ ಕೂಡ ಸಂಸ್ಕೃತದ ಇನ್ಫ್ಲುಯೆನ್ಸ್ ಇರುತ್ತೆ. ಅಂದರೆ ಅದರ ಛಾಯೆ ಎನ್ನುವಂಥದ್ದು ಇದರಲ್ಲಿ ಕಾಣಿಸ್ತಾ ಹೋಗುತ್ತೆ. ಹಾಗಾಗಿ ಈ ರೀತಿಯಲ್ಲಿ ಭಾಷೆ ಎನ್ನುವಂಥದ್ರಲ್ಲಿ ಅಗ್ರಗಣ್ಯವಾದಂಥ ಅಗ್ರಸ್ಥಾನದಲ್ಲಿ ನಿಲ್ಲುವಂಥ ಭಾಷೆ ಸಂಸ್ಕೃತ ಭಾಷೆ. ಈ ಸಂಸ್ಕೃತ ಭಾಷೆ ಅಂತ ಇಷ್ಟು ಹೇಳ್ತಾ ಇದ್ದೀವಿ. ಸಂಸ್ಕೃತ ಅಂದರೆ ಏನು? ಯಾವುದು ಸಂಸ್ಕಾರಗೊಂಡ ಭಾಷೆಯಾಗಿದೆಯೋ ಅದನ್ನು ಸಂಸ್ಕೃತ ಭಾಷಾ ಅಂತ ಕರೀತಾರೆ. ಅದಕ್ಕೆ ಸಂಸ್ಕಾರಗೊಂಡ ಭಾಷೆ ಅನ್ನೋದಕ್ಕೆ ಇದು ನಾನು ಹೇಳುವ ಮಾತಲ್ಲ. ನಮಗೆ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳೇನೆ ಹೇಳುವಂಥ ಒಂದು ಮಾತಿದೆ. ಈ ಭಾಷೆಗೆ ಸಂಸ್ಕೃತ ಅಂತ ಯಾಕೆ ಕರೀತಾರೆ ಅಂದರೆ ಸಂಸ್ಕಾರಗೊಂಡಂಥ ಭಾಷೆ ಆದ್ದರಿಂದ ಇದನ್ನು ಸಂಸ್ಕೃತ ಭಾಷೆ ಅಂತ ಕರೀತಾರೆ. ಅದಕ್ಕೆ ಅವ್ರು ಹೇಳೋದು ಅಂದರೆ ಅಲ್ಲೊಂದು ಪ್ರಸಂಗ. ರಾಮ ಸೀತೆಯನ್ನು ಹುಡುಕಿಕೊಂಡು ಹೋಗ್ತಾ ಇರ್ತಾನೆ, ಕಿಷ್ಕಿಂಧೆಗೆ ಬರ್ತಾನೆ. ಕಿಷ್ಕಿಂಧೆಗೆ ಬಂದಾಗ ಹನುಮಂತನ ಭೇಟಿ ಆಗುತ್ತೆ. ಹನುಮಂತ ರಾಮನ ಬಳಿಗೆ ಹೋಗಿ ಒಂದೆರಡು ಮಾತನಾಡಿ, ಯಾರು ನೀವು ಏನು ಅಂತ ಕೇಳ್ತಾನೆ, ಸುಮ್ಮನೆ ಪರಿಚಯ ಮಾಡಿಕೊಡ್ತಾನೆ ಅಷ್ಟೇ. ಪರಿಚಯಾತ್ಮಕವಾದಂಥ ಎರಡು ಮಾತುಗಳನ್ನು ಕೇಳುವಾಗ ರಾಮಚಂದ್ರ ದೇವರು ಆಡುವಂಥ ಮಾತುಗಳೇನಿದೆ ಗೊತ್ತಾ? ನಾನ್ ಋಗ್ವೇದ ವಿನೀತಸ್ಯ ನಾಯಜುರ್ವೇದ ಧಾರಿಣಃ ನಾ ಸಾಮವೇದ ವಿದುಷಃ ಶಕ್ಯಮೇವಂ ಪ್ರಭಾಷಿತುಂ. ಇಷ್ಟು ಅದ್ಭುತವಾಗಿ ಮಾತನಾಡಿದ್ದಾನೆ ಹನುಮಂತ ಅಂದರೆ ಮುಂದುವರಿಸ್ತಾ ಸಮಗ್ರ ಋಗ್ವೇದವನ್ನು, ಯಜುರ್ವೇದವನ್ನು, ಸಾಮವೇದವನ್ನು ಓದಿ ಸಮಗ್ರ ವ್ಯಾಕರಣಶಾಸ್ತ್ರವನ್ನು ಓದದೇ ಇದ್ದರೆ ಇಷ್ಟು ಸುಸ್ಪಷ್ಟವಾಗಿ ಮಾತನಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಆ ಭಾಷೆಯಲ್ಲಿರುವಂಥ ಗತ್ತು, ಅದರಲ್ಲಿರುವಂಥ ಒಂದು ಗಾಂಭೀರ್ಯ ಎಂಥ ಅದ್ಭುತವಾಗಿರಬೇಕು. ರಾಮನೇ ಹೇಳುವಂಥ ಮಾತು ಸಂಸ್ಕಾರ ಕ್ರಮ ಸಂಪನ್ನ ಮಧೃತಾಂ ಅವಿಲಂಬಿತಾಂ ಉಚ್ಚಾರಯತಿ ಕಲ್ಯಾಣೀಂ ವಾಚಂ ಹೃದಯ ಹಾರಿಣೀಂ ಅಂತ ಹೇಳ್ತಾರೆ. ಹನುಮಂತ ಮಾತನಾಡ್ತಾ ಇದ್ದರೆ ಅದು ಎಷ್ಟು ಸುಂದರವಾಗಿತ್ತು ಅಂದರೆ ಉಚ್ಚಾರಯತಿ ಕಲ್ಯಾಣೀಂ ವಾಚಂ ಹೃದಯ ಹಾರಿಣೀಂ ಅಂತ. ಹೃದಯ ಹಾರಿಣೀಂ, ಇದು ಈ ಭಾಷೆ ಎನ್ನುವಂಥದ್ದು ಹನುಮಂತ ಮಾತಾಡ್ತಾ ಇದ್ದರೆ ನನ್ನ ಮನಸ್ಸನ್ನು ಕದೀತಾ ಇದ್ದಾನೆ ಅಂತ ಅನಿಸುತ್ತೆ ಅಂತಾನೆ ರಾಮ.
ನನ್ನ ಹೃದಯವನ್ನು ಕದೀತಾ ಇದ್ದಾನೆ ಅಂಥ ಮಾತಿದು. ಇದು ಮತ್ತು ಪರಿಶುದ್ಧವಾಗಿರುವಂತಹದ್ದು. ಕಲ್ಯಾಣಿ ಅಂದರೆ ಮಂಗಳಕರವಾಗಿರುವಂತಹ ಭಾಷೆ ಇದು. ಈ ವಾಣಿಯನ್ನು ಮಾತನಾಡಬೇಕಾದ್ರೆ ಹನುಮಂತ ಸಂಸ್ಕಾರ ಕ್ರಮ ಸಂಪನ್ನ, ಸಂಸ್ಕಾರ ಕ್ರಮ, ಒಳ್ಳೆ ಸಂಸ್ಕಾರ ಇದೆ ಈ ಭಾಷೆಯಲ್ಲಿ. ಆ ಸಂಸ್ಕಾರದಿಂದ ಕೂಡಿರುವಂತಹ ಅದೃತಾಂ ಅವಿಲಂಬಿತಾಂ, ಅದು ಅತಿವೇಗ ಇಲ್ಲದೆ ಇರುವಂತೆ, ಅತ್ಯಂತ ನಿಧಾನವೂ ಅಲ್ಲದಂತೆ, ಮನಸ್ಸಿಗೆ ಹಿತವಾಗುವಂತೆ ಮಾತನಾಡ್ತಾ ಇದ್ದಾನೆ ಹನುಮಂತ ಅಂತ ಹೇಳ್ತಾರೆ. ಅಂದರೆ ಈ ಸಂಸ್ಕಾರಗೊಂಡ ಭಾಷೆ ಇದು ಅಂತ. ಆ ಸಂಸ್ಕಾರಗೊಂಡಂಥ ಭಾಷೆ ಅದು ಯಾವುದು ಅಂದರೆ ಸಂಸ್ಕೃತ ಅಂತ ಹೇಳ್ತಾರೆ. ಹೀಗೆ ಸಂಸ್ಕಾರ ಪೂರ್ಣವಾಗಿರುವಂಥ ಭಾಷೆ ಅಂದರೆ ಜಗತ್ತಿನಲ್ಲಿ ಸಿಗುವಂಥ ಏಕೈಕ ಭಾಷೆ ಅದು ಸಂಸ್ಕೃತ ಭಾಷೆ ಅಂತ ಹೇಳ್ಬೋದು. ಹಾಗಾಗಿ ಇಂಥ ಒಂದು ಸಂಸ್ಕೃತ ಭಾಷೆ ಈ ಹನುಮಂತನೂ ಕೂಡ ಸೀತೆಯನ್ನು ನೋಡಿ ಮೊದಲನೇ ಬಾರಿ ಸೀತೆಗೆ ಅಶೋಕವನಕ್ಕೆ ಹೋಗ್ತಾನೆ, ಲಂಕಾಪಟ್ಟಣಕ್ಕೆ ಹೋಗಿ ಸೀತೆಯ ಭೇಟಿ ಮಾಡಬೇಕಾದ್ರೆ ನಾನು ಯಾವ ಭಾಷೆಯಲ್ಲಿ ಮಾತಾಡಲಿ ಸೀತಾದೇವಿಯ ಜೊತೆಗೆ? ಹನುಮಂತ ಯೋಚನೆ ಮಾಡೋದು, ತನ್ನ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಹನುಮಂತ ಯೋಚನೆ ಮಾಡ್ತಾನೆ. ಯದಿ ವಾಚಂ ಪ್ರದಾಸ್ಯಾಮಿ ದ್ವಿಜಾತಿರಿವ ಸಂಸ್ಕೃತಂ ಅಂತ ಹೇಳ್ತಾನೆ. ದ್ವಿಜಾತಿರಿವ ಸಂಸ್ಕೃತಂ, ಎಲ್ಲರಿಗೂ ಕೂಡ ದ್ವಿಜಾತಿಗಳಿಗೆಲ್ಲ ಸಂಬಂಧಪಟ್ಟಿರುವಂಥ ಭಾಷೆ ಸಂಸ್ಕೃತ, ಅಂಥ ಭಾಷೆಯಲ್ಲಿ ನಾನು ಮಾತಾಡಲಾ ಅಂತ ಒಮ್ಮೆ ಯೋಚನೆ ಮಾಡ್ತಾನಂತೆ ಹನುಮಂತ. ಹೀಗೆ ಅಂದರೆ ಸಂಸ್ಕೃತ ಅನ್ನುವಂಥದ್ದು ಅನಾದಿ ಕಾಲದಿಂದಲೂ ಕೂಡ ಇತ್ತು ಅನ್ನೋದಕ್ಕೆ ಇದು ದೊಡ್ಡ ವಿನಿಗಮಕ ಇದು. ಹಾಗಾಗಿ ಇಂಥ ಭಾಷೆ ಎನ್ನುವಂಥದ್ದು ಪರಮ ಸುಂದರವಾಗಿರುವಂಥದ್ದು. ಯಾಕೆಂದರೆ ಸಂಸ್ಕೃತವನ್ನು ಓದಿದ ವ್ಯಕ್ತಿ ಇರ್ತಾನಲ್ಲ, ಆ ಓದಿದ ವ್ಯಕ್ತಿ ಅವನ ಮಾತಿನಲ್ಲಿ ಒಂದು ಪರಿಶುದ್ಧತೆ. ಸಾಮಾನ್ಯ ನೀವು ಗಮನಿಸಬೇಕಾದ್ರೆ ಯಾರು ಗಮನಿಸಿದರೂ ಕೂಡ ಬೇರೆ ಓದಿದವರಿಗೆ ಮಾತಿನಲ್ಲಿ ಯಾರೋ ದೇವರ ಅನುಗ್ರಹದಿಂದ ಸುಸ್ಪಷ್ಟತೆ ಬರುತ್ತೆ. ಆದರೆ ಸಂಸ್ಕೃತ ಓದಿದವನ ಮಾತಿನಲ್ಲಿ ಒಂದು ಸ್ಪಷ್ಟತೆ, ಅವನು ಮಾತನಾಡ್ತಾ ಇದ್ದರೆ ಕೇಳಬೇಕು ಎನ್ನುವಂತಹ ತಾಳ್ಮೆ, ಅದೆಲ್ಲವೂ ಕೂಡ ನಮಗೆ ಬರುತ್ತೆ. ಆ ಸಂಸ್ಕೃತ ಭಾಷೆಯೇ ಅಂತಹದ್ದು. ಅದನ್ನು ಓದಿದವರ ನಾಲಿಗೆಯಲ್ಲೂ ಕೂಡ ಸರಸ್ವತಿ ನಲಿತಾಳಂತೆ. ಅದರಿಂದ ಸಂಸ್ಕೃತ ಓದಿದವನಿಗೆ ಭಾಷ್ಯಕಾರರು, ಮಹಾಭಾಷ್ಯಕಾರರು ಒಂದು ಕಡೆಯಲ್ಲಿ ಹೇಳ್ತಾರೆ, ಮಹಾಭಾಷ್ಯಕಾರರು ಪತಂಜಲಿಗಳು ಅವರು ಹೇಳುವಂಥ ಮಾತಿದೆ, ಒಂದು ಶಬ್ದವನ್ನು ಚೆನ್ನಾಗಿ ಕಲಿತು ಅದನ್ನು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಿದರೆ ಸ್ವರ್ಗಲೋಕದಲ್ಲಿ ಬೇಡಿದ್ದನ್ನು ಅವನು ಪಡೀತಾನಂತೆ, ಬಯಸಿದ್ದನ್ನು ಪಡಿತಾನವನು. ಏಕಶಬ್ದ ಸಮ್ಯಜ್ಞಾತಃ ಸುಷ್ಟು ಪ್ರಯುಕ್ತ ಸ್ವರ್ಗೇ ಲೋಕೆ ಕಾಮದುದ್ಭವತಿ ಅಂತ ಹೇಳ್ತಾನೆ. ಹಾಗಾಗಿ ಅಂಥ ಆ ಒಂದು ಸ್ಪಷ್ಟವಾದ ನಿಖರವಾದಂತಹ ನಮಗೆ ಆ ತಿಳುವಳಿಕೆ ಬರಬೇಕು ಅಂದರೆ ಸಂಸ್ಕೃತ ಅಧ್ಯಯನ ಎನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಆದ್ದರಿಂದ ಸಂಸ್ಕೃತ ಅಧ್ಯಯನ ಎನ್ನುವಂಥದ್ದನ್ನು ಎಲ್ಲರೂ ಕೂಡ ಕಡ್ಡಾಯವಾಗಿ ಮಾಡಲೇಬೇಕಾಗಿರುವಂಥ ಭಾಷೆ ಅಂತ ಕರೆಸಿಕೊಂಡಿದೆ. ಇನ್ನು ಇದಲ್ಲದೇನೆ ಇನ್ನು ಕೆಲವು ನಾಸ್ತಿಕವಾದಿಗಳಾಗಬೇಕಾದ್ರೆ ಅವರ ವಾದವಂತೂ ತುಂಬ ಹಾಸ್ಯಾಸ್ಪದವಾಗಿದೆ. ಯಾಕೆ ಅಂದರೆ ನಾಸ್ತಿಕರು ಏನು ಹೇಳ್ತಾರೆ ಅಂದರೆ ಈ ಭಾಷೆಯ ಬಗ್ಗೆ ಹೇಳಬೇಕಾದ್ರೆ ನೋಡಿ, ಮನುಷ್ಯ ಮೊದಲಿಂದಲೂ ಕೂಡ ಇರಬೇಕಾದ್ರೆ ಅವನು ಹೇಳುವಂಥದ್ದು ಹೇಗಿದೆ ಅಂದರೆ ಅನಾಗರಿಕನಾಗಿದ್ದಂತೆ ಮನುಷ್ಯ, ಅನಾಗರಿಕನಾಗಿ ಅಸಂಸ್ಕೃತನಾಗಿ ಬೆಳೀತಾ ಇದ್ದಂತೆ. ಅಂಥವನಿಗೆ ತಾನು ಸ್ವಲ್ಪ ಬುದ್ಧಿಮಟ್ಟ ಬೆಳೆದಾಗ ಅವನಿಗೆ ತಾನು ವಿಕಾಸವನ್ನು ಪಡಿಬೇಕು ಅನ್ನೋದಕ್ಕೋಸ್ಕರವಾಗಿ ತಾನು ವ್ಯವಹಾರ ಮಾಡಲಿಕ್ಕೆ ಒಂದು ಭಾಷೆಯನ್ನು ಕಂಡುಕೊಂಡ. ಹಾಗೆ ಭಾಷೆಗಳು ಎನ್ನುವಂಥದ್ದು ಹುಟ್ಟಿತು. ಆ ಭಾಷೆಗಳನ್ನು ಕಂಡುಕೊಂಡ ನಂತರ ಅದಕ್ಕೆ ಬೇಕಾದ ಲಿಪಿಗಳನ್ನು ಕಂಡುಕೊಂಡ. ಹೀಗೆ ಲಿಪಿಗಳು ಬೆಳೆದು ಬಂತು. ಈ ರೀತಿಯ ಹೊರತು ಅನಾದಿಯಾದದ್ದು ಅನ್ನುವಂಥದ್ದು ಒಂದು ಇಲ್ಲವೇ ಇಲ್ಲ. ಮನುಷ್ಯನೇ ಕಂಡು ಹಿಡಿದಿರುವಂಥ ಒಂದು ಭಾಷೆ ಅಷ್ಟೇ ಆ ರೀತಿ ಇರುವಂಥದ್ದು ಅಂತ ಭಾಷೆಗೆ ಒಂದು ಅವರದ್ದೇ ಆದ ಕಲ್ಪನೆಯಲ್ಲಿ ಈ ಚಾರ್ವಾಕರು ಮಾತನಾಡುತ್ತಾರೆ. ಆದರೆ ಇದು ಅಷ್ಟು ಸಮಂಜಸ ಅಂತ ಅನಿಸೋದಿಲ್ಲ. ಯಾಕೆ ಅಂತ ಹೇಳಿದರೆ ನೋಡಿ, ಈ ಸಂಸ್ಕೃತ ಎನ್ನುವ ಭಾಷೆ ಇದೆಯಲ್ವ, ಈ ಭಾಷೆಯನ್ನು ಬಹುಶಃ ಇದು ಭಗವಂತನೇ ನಿರ್ಮಾಣ ಮಾಡಿರುವಂಥ ಭಾಷೆ ಇರಬೇಕು. ಯಾಕೆಂದರೆ ಮನುಷ್ಯ ತಾನು ರಚನೆ ಮಾಡಿಕೊಳ್ಳಲಿಕ್ಕೆ ಅಂತ ಏನಾದರೂ ಮಾಡಿಕೊಳ್ಳುವುದು ಅಂತಾದರೆ ಯಾವುದು ಅತ್ಯಂತ ಸುಲಭವಾದ ಮಾರ್ಗವೋ ಅದನ್ನು ಮಾತ್ರ ಮಾಡಿಕೊಡ್ತಾನೆ. ಭಗವಂತ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ. ನಾವು ಊಟ ಮಾಡಲಿಕ್ಕೆ ಅಕ್ಕಿ, ಬೇಳೆ, ಹಿಟ್ಟು, ಗೋಧಿ, ಗೀದಿ ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ. ಎಲ್ಲವನ್ನು ಸೃಷ್ಟಿ ಮಾಡಿಕೊಟ್ಟಂತಹ ಪರಮಾತ್ಮ ಅದಾದ ನಂತರ ಅದರಿಂದ ಮತ್ತೆ ಬೇರೆ ಬೇರೆ ವಿಕಾರಗಳನ್ನು ಮಾಡಿಕೊಳ್ಳಿಕ್ಕೆ ನಮಗೆ ಕೊಟ್ಟ. ನಾವು ಮಾಡ್ಕೊಂಡಿದ್ದೀವಿ ಅಷ್ಟೇ. ಅಕ್ಕಿಯಿಂದ ಅನ್ನವನ್ನು ಮಾಡ್ತೇವೆ, ಗಂಜಿಯನ್ನು ಮಾಡ್ತೇವೆ, ಬೇರೆ ಬೇರೆ ಪದಾರ್ಥಗಳನ್ನು. ಹೀಗೆ ಒಂದು ಪದಾರ್ಥವನ್ನು ಭಗವಂತ ಮಾಡಿಕೊಟ್ಟ, ಅದರಿಂದ ಅನೇಕ ಪದಾರ್ಥಗಳನ್ನು ನಾವು ವಿಕಾರ ಮಾಡಿಕೊಡ್ತಿದ್ದೇವೆ ಅಷ್ಟೇ. ಹಾಗೆ ಭಗವಂತ ನಾವು ವ್ಯವಹರಿಸೋದಕ್ಕೋಸ್ಕರ ಅಂತ ಮಾಡಿಕೊಟ್ಟ ಒಂದು ಭಾಷೆ ಅಂತಿದ್ರೆ ಅದು ಸಂಸ್ಕೃತ ಭಾಷೆ. ಆ ಸಂಸ್ಕೃತ ಭಾಷೆಯಿಂದ ಮತ್ತೆ ನಾವು ವಿಕಾರಗಳನ್ನು ಮಾಡಿಕೊಂಡು ಬೇರೆ ಬೇರೆ ಭಾಷೆಗಳನ್ನು ಅಲ್ಲಲ್ಲಲ್ಲಿ ನಾವು ಹುಟ್ಟಿ ಹಾಕಿಕೊಂಡಿದ್ದೇವೆ ಅಷ್ಟೇ. ಹಾಗಾಗಿ ಮೂಲ ಭಾಷೆ ಎನ್ನುವಂಥದ್ದು ಸಂಸ್ಕೃತ ಭಾಷೆ ಅನ್ನೋದರಲ್ಲಿ ನಿರ್ವಿವಾದ. ಇದರಲ್ಲಿ
ಮತ್ತು ಇನ್ನೊಂದು ಅಂಶ ಏನು ಅಂದರೆ, ಈ ಚಾರ್ವಾಕರು ಹೇಳುವಂಥ ಏನು ವಾದ ಇದೆ ಇದು ಸಮಂಜಸವೂ ಅಲ್ಲ. ನೀವು ಸಂಸ್ಕೃತ ಭಾಷೆಗೆ ಒಳಗೆ ಇಳಿದು ನೋಡಿದಾಗ ಅದರಲ್ಲಿರುವಂತಹ ಒಂದು ಸ್ವಾರಸ್ಯ, ಅದರಲ್ಲಿರುವಂಥ ವ್ಯಾಕರಣದ ಬದ್ಧತೆ ಇದೆಲ್ಲವೂ ಕೂಡ ಒಂದು ಸರ್ತಿ ಇದು ಮಾನವ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯನಾ ಅಂತ ಅನಿಸುತ್ತೆ. ಅಷ್ಟು ಅದ್ಭುತವಾದಂಥ ಕಲ್ಪನೆಗಳಿದ್ದಾವೆ ಅದರಲ್ಲೆಲ್ಲ. ಯಾಕೆಂದರೆ ಉದಾಹರಣೆ ನಿಮಗೊಂದು ಸುಮ್ಮನೆ ಎರಡು ಉದಾಹರಣೆಗಳನ್ನು ಕೊಡ್ತೇನೆ ನಾನು. ಈ ರಾಜ ಅನ್ನುವಂಥ ರಾಜನ್ ಅಂತ ಶಬ್ದ, ಅದು ನಕಾರಾಂತವಾದ ಶಬ್ದ ರಾಜನ್ ಅಂತ. ಆದರೆ ಅದು ಸಮಾಸ ಆಯಿತು ಅಂತ ಆದರೆ ಅಕಾರಾಂತವಾಗಿ ಬಿಡುತ್ತೆ. ಮಹಾರಾಜ ಅಂತ ಆಗುತ್ತೆ, ಅಕಾರಾಂತ ರಾಮಶಬ್ದದಂತೆ ಆಗೋಗುತ್ತೆ. ಹೀಗೆ ಸಖಿ ಅನ್ನುವಂಥದ್ದು ಶಬ್ದ, ಅದು ಸಮಾಸ ಆಯಿತು ಅಂದರೆ ಪ್ರಿಯ ಸಖ ಅಂತ ಆಗುತ್ತೆ. ಸಖಿ ಅಂತ ಇಕಾರಾಂತವಾದ ಅಕಾರಾಂತವಾಗಿ ಬಿಡುತ್ತೆ. ಹೀಗೆ ಅಂದರೆ ಇದು ನೀವು ಕಲ್ಪನೆ ಮಾಡಿಕೊಳ್ಳಲಿಕ್ಕೆ ಒಂದು ಸರ್ತಿ, ಅದು ಸಂಸ್ಕೃತ ಓದ್ದವರಿಗಿದು ಸಾಧಾರಣ ವಿಷಯ ಅಂತ ಆಗುತ್ತೆ. ಆದರೆ ಇದನ್ನು ಇದ್ದಕ್ಕಿದ್ದಾಗ ಈ ವ್ಯತ್ಯಾಸಗಳು ಯಾಕೆ? ಅಷ್ಟೇ ಅಲ್ಲ, ಈ ಭಾಷೆಯಲ್ಲಾಗಬೇಕಾದ್ರೆ ನೀವು ನೋಡಿ, ಈ ನಿರುಕ್ತ ಅಂತ ಒಂದು ಗ್ರಂಥವನ್ನು ಬರೆದಂಥ ಯಾಸ್ಕ, ಈ ಯಾಸ್ಕ ಮಹರ್ಷಿಗಳಾಗಬೇಕಾದ್ರೆ ಅವರು ಹೇಳ್ತಾರೆ ಇದರಲ್ಲಿ ಎಷ್ಟು ಪರ್ಯಾಯ ಪದಗಳಿದ್ದಾವೆ ಅಂತೆಲ್ಲ ಅದನ್ನು ನಿರ್ವಚನ ಮಾಡುತ್ತಾ ಅವ್ರು ಹೇಳುವಂಥ ಮಾತುಗಳಿದ್ದಾವೆ. ಉದಕ ನಾಮಾನ್ಯುತ್ತರಾಣಿ ಏಕಶತಂ. ಉದಕ ಅನ್ನುವಂಥ ಶಬ್ದ ಏನಿದೆ, ನೀರು ಅನ್ನುವ ಅರ್ಥ. ಆ ನೀರು ಅನ್ನುವ ಅರ್ಥವನ್ನು ಕೊಡೋದಕ್ಕೆ ಸಂಸ್ಕೃತ ಭಾಷೆಯಲ್ಲಿರುವಂಥ ಶಬ್ದಗಳೆಷ್ಟು ಅಂದರೆ ಏಕಶತಂ ಅಂತ ಹೇಳ್ತಾರೆ. ಅಂದರೆ 101 ಶಬ್ದಗಳಿದ್ದಾವಂತೆ. 101 ಶಬ್ದಗಳು ಬರೀ ನೀರನ್ನು ಹೇಳಲಿಕ್ಕೆ ಇರುವಂಥ ಶಬ್ದಗಳು. ಇದೇ ರೀತಿಯಲ್ಲಿ ಹೇಳುವಂಥದ್ದು ರಾತ್ರಿ ನಾಮಾನ್ಯುತ್ತರಾಣಿ ತ್ರಯೋವಿಂಶತಿ. ರಾತ್ರಿ ಅನ್ನೋದನ್ನು ಹೇಳಲಿಕ್ಕೆ 23 ಶಬ್ದಗಳಿದ್ದಾವಂತೆ. ಆಮೇಲೆ ಅಷ್ಟೇ ಅಲ್ಲ, ಉಷೋ ನಾಮಾನ್ಯುತ್ತರಾಣಿ ಷೋಡಶ ಅಂತ. ಉಷಾ ಅನ್ನುವಂಥದ್ದನ್ನು ಹೇಳಲಿಕ್ಕೆ 16 ಶಬ್ದಗಳು. ಅಶ್ವನಾಮಾನ್ಯುತ್ತರಾಣಿ ಷಡ್ವಿಂಶತಿ. ಅವನು ಹೇಳುವಂಥ ಮಾತುಗಳು 26 ಶಬ್ದಗಳು ಕುದುರೆಯನ್ನು ಹೇಳಲಿಕ್ಕೆ ಅಂತ ಇದ್ದಾವೆ. ಹಾಗೆ ಈ ರೀತಿ ಅನ್ನ ನಾಮಾನ್ಯುತ್ತರಾಣಿ ಅಷ್ಟಾವಿಂಶತಿ. ಅನ್ನವನ್ನು ಹೇಳಲಿಕ್ಕೆ ಅಂತಿರುವಂತಹದ್ದು 28 ಶಬ್ದಗಳಿದ್ದಾವೆ. ಯಾರಾದರೂ ಒಬ್ಬ ಮನುಷ್ಯ ತಾನೇ ನಿರ್ಮಾಣ ಮಾಡಿದ ಭಾಷೆ ಅಂತಾಗಿದ್ದರೆ ಈ ಸಂಸ್ಕೃತವನ್ನು ಮನುಷ್ಯ ಯಾವತ್ತೂ ಕೂಡ ಸರಳವಾಗಿ ತನಗೆ ಎಷ್ಟಾಗುತ್ತೆ ಅಷ್ಟು ತುಂಬ ಸುಖವಾಗಿ ಇರೋದಕ್ಕೋಸ್ಕರ ಏನು ಬೇಕೋ ಅಂಥದ್ದನ್ನು ನಿರ್ಮಾಣ ಮಾಡ್ತಾನೆ ಹೊರತು, ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ, ಹಿಂದೆ ಒಂದು ಕಾಲದಲ್ಲಿ ಮನೆಯಲ್ಲಿ ಕೆಲಸ ಮಾಡಲಿಕ್ಕೆ ಅಂತ ಇದ್ದದ್ರಲ್ಲಿ ಏನಾದರೂ ಒಂದು ಹಿಟ್ಟು ರುಬ್ಬಬೇಕು ಅಂದರೆ ಅದಕ್ಕೆಲ್ಲ ಒರಳುಕಲ್ಲು ಅಂತಿತ್ತು. ಮನುಷ್ಯ ಸುಖವಾಗಿ ಬದುಕೋದಕ್ಕೆ ಅಂತ ಮಿಕ್ಸಿ ಅನ್ನೋದನ್ನು ಹುಡುಕಿದ, ಗ್ರೈಂಡರ್ ಅಂತ ಹುಡುಕಿದ. ಹಾಗೆ ಸುಖದ ಕಲ್ಪನೆಯನ್ನು ಮಾಡಿಕೊಳ್ತಾನೆ ಮನುಷ್ಯ. ಸುಖದ ಕಲ್ಪನೆಯನ್ನು ಮಾಡಿಕೊಳ್ಳುವಂಥ ಮನುಷ್ಯ ಎಲ್ಲಾದರೂ ಕೂಡ ಈ ರೀತಿಯಲ್ಲಿ ಒಂದೇ ಶಬ್ದವನ್ನು, ಅಂದರೆ ಅನ್ನ ಅನ್ನೋದನ್ನು ಒಂದನ್ನು ಹೇಳೋದಕ್ಕೋಸ್ಕರ, ಒಂದು ಪದಾರ್ಥವನ್ನು ಹೇಳಲಿಕ್ಕೋಸ್ಕರ 28 ಶಬ್ದಗಳನ್ನು ಹುಡುಕ್ತಾನೆ ಎಲ್ಲಿಯಾದರೂ ಕೂಡ. ಈ ರೀತಿ ಈ ನೀರು ಅನ್ನೋದನ್ನು ಹೇಳೋದಕ್ಕೋಸ್ಕರವಾಗಿ 101 ಶಬ್ದಗಳನ್ನು ಯಾರಾದರೂ ಹುಡುಕ್ತಾರೆ. ಆದರೆ ಇಂಥದ್ದೆಲ್ಲವೂ ಕೂಡ ಸಂಸ್ಕೃತದಲ್ಲಿ ಇದೆ. ಅಂದರೆ ಇದೆಲ್ಲ ಸಂಸ್ಕೃತದಲ್ಲಿ ಇದೆ ಅಂತ ಹೇಳಿದರೆ, ಸಂಸ್ಕೃತ ಎನ್ನುವಂಥದ್ದು ಇದು ಮನುಷ್ಯ ನಿರ್ಮಿತವಾದದ್ದಲ್ಲ, ಹೊರತಾಗಿ ಭಗವಂತನೇ ಕೊಟ್ಟಂಥ ಒಂದು ಭಾಷೆ ಅನ್ನೋದನ್ನು ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬಹುದು ಅಂತ ನನಗನಿಸುತ್ತೆ. ಅಷ್ಟೇ ಅಲ್ಲ, ಇನ್ನು ಇದರಲ್ಲಿ ನಾನು ಬರೀ ಕೆಲವೊಂದನ್ನು ಮಾತ್ರ ಹೇಳಿದ್ದೇನೆ. ಇಂಥ ಪರ್ಯಾಯ ಪದಗಳೆಲ್ಲವೂ ಕೂಡ ಇಷ್ಟು ಅದ್ಭುತವಾಗಿ ಬೇಕಾದಷ್ಟು ಇದ್ದಾವೆ ಇದರಲ್ಲಿ. ಇಂಥದ್ದು ಇದನ್ನು ಯಾವ ಮನುಷ್ಯನೂ ಕೂಡ ಸುಲಭವಾಗಿ ಇರಬೇಕು, ಸುಖವಾಗಿರಬೇಕು ಅನ್ನೋನು ಇದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಸುಖವನ್ನು ಬಯಸುವಂಥ ಮನುಷ್ಯ ಯಾಕೆ ಇದನ್ನು ಮಾಡಿದ ಅಂತ ಕೇಳಿದರೆ ಈ ಚಾರ್ವಾಕರು ಏನು ಉತ್ತರ ಕೊಡ್ತಾರೆ? ಹಾಗಾಗಿ ಅದಕ್ಕೆ ಉತ್ತರವೇ ಇಲ್ಲ, ಮೌನವೇ ಉತ್ತರ ಅಂತ ಆಗಿ ಹೋಗುತ್ತೆ ಅವರಿಗೆ. ಹಾಗಾಗಿ ಅವರು ಹೇಳುವಂಥ ಏನು ವಾದ ಇದೆ, ಆ ವಾದ ಎನ್ನುವಂಥದ್ದು ಅಷ್ಟು ಗಟ್ಟಿಯಾದಂಥ ವಾದ ಅಲ್ಲ. ಆದ್ದರಿಂದ ಇದಷ್ಟೇ ಅಲ್ಲ, ಈ ಭಾಷೆ ಬಹುಶಃ ಅಂದರೆ ಎಲ್ಲರಲ್ಲೂ ಕೂಡ ಸಂಸ್ಕೃತ ಅನ್ನುವಂಥದ್ದು ಬಹಳ ಜನ ತಿಳಿದಿದ್ದಾರೆ ಇದು ಒಂದು ವರ್ಗಕ್ಕೆ ಸೀಮಿತವಾದ ಭಾಷೆ ಅಂತ. ವರ್ಗಕ್ಕೆ ಸೀಮಿತ ಅಲ್ಲ, ಎಲ್ಲರೂ ಕೂಡ ಇದನ್ನು ಮಾತನಾಡ್ತಾ ಇದ್ರು ಅನ್ನೋದಕ್ಕೆ ಮಹರ್ಷಿ ಪಾಣಿನಿಗಳೇನೆ ಬೇಕಾದಷ್ಟು ಉದಾಹರಣೆಗಳನ್ನು ಕೊಡ್ತಾರೆ. ವ್ಯಾಕರಣದ ದೃಷ್ಟಿಯಲ್ಲಿ ನೋಡುವಾಗಲೇ ಇದನ್ನು ಮೊದಲಿಂದಲೂ ಕೂಡ ಈ ಅಪಭ್ರಂಶ ಭಾಷೆಗಳನ್ನು ಸಹಿಸಲೇ ಇಲ್ಲ ಆಚಾರ್ಯ ಪಾಣಿನಿಯವರು. ಹಾಗಾಗಿ ಅಪಭ್ರಂಶ ಭಾಷೆಗಳನ್ನು ಅವರು ಸಹಿಸದೇನೆ ಅವರೇನೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ರುದ್ರದೇವರ ಅನುಗ್ರಹದಿಂದಾಗಿ ವ್ಯಾಕರಣವನ್ನು ಬರೆದಿದ್ದಾರೆ ಅಂತ ಅನೇಕ ಕಡೆಯಲ್ಲಿ ಅದರ ಉಲ್ಲೇಖ ಎನ್ನುವಂಥದ್ದು ಇದೆ. ಯಾಕೆಂದರೆ ನಾವು ನೋಡುವಂತೆ ಇದರಲ್ಲಿ ಭಾಷ್ಯಕಾರರೇನೆ ಭಾಷ್ಯದಲ್ಲಿ ಹೇಳಬೇಕಾದ್ರೆ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಆ ಕಾಲದಲ್ಲೂ ಕೂಡ ಭಾಷೆ ಎನ್ನುವಂಥದ್ದು ಒಂದೊಂದು ಕಡೆಯಲ್ಲಿ ಒಂದೊಂದು ರೀತಿಯಾಗಿತ್ತು. ಸಂಸ್ಕೃತದಲ್ಲೇ ವ್ಯತ್ಯಾಸವನ್ನು ಹೇಳ್ತಾರೆ. ಸಂಸ್ಕೃತದಲ್ಲೇನೆ ಬೇರೆ ಬೇರೆ ಭಾಷೆ ಎನ್ನುವಂಥದ್ದಿತ್ತು. ಅಂದರೆ ಸಂಸ್ಕೃತದಲ್ಲೇನೆ ಒಂದಷ್ಟು ಭಾಷೆಗಳು ಹುಟ್ಟಿಕೊಂಡಿದ್ವು ಅಂತ, ಪ್ರಾಂತೀಯ ಭಾಷೆಗಳಾಗಿ
ಸಂಸ್ಕೃತದಲ್ಲೇ ಕವಲು ಹೊಡೆದಿದ್ದು ಅಂತ. ಇವತ್ತು ನಾವು ಕನ್ನಡದಲ್ಲೇ ನೋಡ್ತೇವೆ. ಕುಂದಾಪುರದ ಕನ್ನಡ ಅಂತ, ಉತ್ತರ ಕರ್ನಾಟಕದ ಕನ್ನಡ ಅಂತ, ಈ ಕಡೆ ರಾಯಚೂರು ಭಾಗದ ಒಂದು ಕನ್ನಡ ಅಂತ, ಮೈಸೂರು ಭಾಗದ ಕನ್ನಡ ಅಂತ, ಹೀಗೆ ಒಂದೊಂದು ಕನ್ನಡಗಳು ಬೇರೆ ಬೇರೆ ಆಗುತ್ತೆ. ಹಾಗೆ ಸಂಸ್ಕೃತದಲ್ಲೂ ಕೂಡ ಪ್ರಾಂತೀಯ ಭಾಷೆಗಳು ಅಂತ ಬೆಳೆದು ಹೋಗಿದ್ವು. ಹಾಗಾಗಿ ಸಂಸ್ಕೃತ ಎನ್ನುವಂತಹದ್ದು ಅನಾದಿ ಕಾಲದಿಂದ ಎಲ್ಲರ ವ್ಯವಹಾರದಲ್ಲೂ ಕೂಡ ಇದ್ದಂಥ ಭಾಷೆ. ಯಾಕೆಂದರೆ ಗೋ ಅನ್ನುವಂಥದ್ದು ಶಬ್ದ, ಹಸುವನ್ನು ಕರೀಲಿಕ್ಕೆ ನಾವು ಗೋ ಅನ್ನುವ ಶಬ್ದವನ್ನು ಬಳಸ್ತೇವೆ. ಆದರೆ ಆ ಶಬ್ದವನ್ನು ಬೇರೆ ಬೇರೆ ಪ್ರಾಂತೀಯದಲ್ಲಿ ಅದನ್ನು ಕಾಳಿದಾಸಾದಿಗಳೆಲ್ಲರೂ ಕೂಡ ಅವರ ಕಾವ್ಯಗಳಲ್ಲಿ ವರ್ಣನೆ ಮಾಡ್ತಾ ಹೋಗಿದ್ದಾರೆ. ಗೋ ಶಬ್ದಕ್ಕೆ ಒಂದು ಕಡೆಯಲ್ಲಾಗಬೇಕಾದ್ರೆ ಅದನ್ನು ಗಾವಿ ಅಂತ ಕರೀತಿದ್ರಂತೆ, ಇನ್ನು ಕೆಲವು ಕಡೆ ಗೋಣಿ ಅಂತ, ಇನ್ನೊಂದು ಕಡೆ ಗೋತಾ ಅಂತ, ಇನ್ನೊಂದು ಕಡೆಯಲ್ಲಿ ಗೋಪೋತಿಲಕ ಅಂತ ಕರೆಯೋದು. ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಗೋ ಶಬ್ದವನ್ನು ಕರೆದದ್ದು ಕಾಣಿಸುತ್ತೆ. ಅದು ಕಾವ್ಯಗಳಲ್ಲೂ ಕೂಡ ಕಾಳಿದಾಸಾದಿಗಳು ವರ್ಣನೆ ಮಾಡಿದ್ದಾರೆ. ಆದ್ದರಿಂದ ಸಂಸ್ಕೃತ ಭಾಷೆ ಎನ್ನುವಂಥದ್ದು ಅನಾದಿ ಕಾಲದಿಂದಲೂ ಎಲ್ಲರಲ್ಲೂ ಕೂಡ ವ್ಯವಹಾರದಲ್ಲಿ ಇದ್ದಂಥ ಭಾಷೆ ಆಗಿತ್ತು. ಇಂಥ ಭಾಷೆ ಅದು ಸಂಸ್ಕೃತ ಭಾಷೆ ಅನ್ನೋದಕ್ಕೆ ಬಹಳ ಹೆಮ್ಮೆ ಅಂತ ಅನಿಸುತ್ತೆ ನಮಗೆ. ಇಷ್ಟೇ ಅಲ್ಲ, ಅದರ ಜೊತೆಗೆ ಇನ್ನೂ ಕೆಲವು ಇವತ್ತಿನ ಸಂಸ್ಕೃತ ವಿದ್ವಾಂಸರಲ್ಲೇನೆ ಗೊಂದಲಗಳು ಇದ್ದಾವೆ. ಸಂಸ್ಕೃತ ಭಾಷೆ ಎನ್ನುವಂಥದ್ದು ಒಂದು ಕಾಲದಲ್ಲಿ ಆಡು ಭಾಷೆ ಆಗಿತ್ತಾ, ಇದು ಎಲ್ಲರೂ ಕೂಡ ವ್ಯವಹಾರ ಮಾಡುವಂಥ ಭಾಷೆ ಆಗಿತ್ತಾ ಅಂತ ಹೇಳಿಬಿಟ್ಟು ಕೆಲವರು ಸಂದೇಹವನ್ನು ಪಡ್ತಾರೆ. ಕೆಲವರು ಇನ್ನು ಪೂರ್ಣವಾಗಿ ಅದರ ಬಗ್ಗೆ ನಂಬಿಕೆ ಅನ್ನುವಂಥದ್ದು ಹುಟ್ಟುತ್ತಾ ಇಲ್ಲ. ಆದರೆ ಅದು ಆಡು ಭಾಷೆ ಆಗಿತ್ತು ಅನ್ನೋದಕ್ಕೆ ನೀವು ವ್ಯಾಕರಣಶಾಸ್ತ್ರವನ್ನು ಓದಿದರೆ ಪೂರ್ಣವಾಗಿ ಇದು ಹೌದು ಅಂತ ಮನಸ್ಸಿಗೆ ಒಪ್ಪುತ್ತೆ. ಯಾಕೆಂದರೆ ಒಂದು ಕಡೆಯಲ್ಲಿ ಮಹರ್ಷಿ ಪಾಣಿನಿಗಳು ಹೇಳಬೇಕಾದ್ರೆ ಛಂದಸಿ ಭಾಷಾಯಾಮ ಅಂತ ಸೂತ್ರ ಹೇಳ್ತಾರೆ. ಎರಡು ನೋಡಿ, ಸಪ್ತಮಿನೇ. ಛಂದಸಿ ಅನ್ನೋದು ಸಪ್ತಮಿ, ಭಾಷಾಯಾಮ ಅನ್ನೋದು ಸಪ್ತಮಿ. ಅಂದರೆ ಛಂದಸ್ಸಿನಲ್ಲಿ ಮತ್ತು ಭಾಷೆಯಲ್ಲಿ ಅಂತ ಅಂದರೆ ಅರ್ಥ ಏನು? ಛಂದಸ್ಸು ಅಂತ ಹೇಳಿದರೆ ವೇದ ಅಂತ ವೈದಿಕ ಶಬ್ದಗಳು, ಭಾಷಾ ಅಂತ ಹೇಳಿದರೆ ಲೌಕಿಕ ಶಬ್ದಗಳು. ಅಂದರೆ ಲೋಕದ ಯಾವುದನ್ನು ಲೌಕಿಕ ಶಬ್ದಗಳು ಅಂತ ಕರೀತಾರೆ ಅಂದರೆ ಲೋಕದಲ್ಲಿ ವ್ಯವಹಾರದಲ್ಲಿರುವಂತಹ ಶಬ್ದಗಳನ್ನು ಲೌಕಿಕ ಶಬ್ದಗಳು ಅಂತ ಕರೀತಾರೆ. ಹಾಗಾಗಿ ಅಷ್ಟೇ ಅಲ್ಲ, ನೀವು ಆ ಸೂತ್ರಗಳ ಕ್ರಮಗಳನ್ನು ನೋಡ್ತಿದ್ರೆ ಇದು ಕೇವಲ ಬಹಳ ಜನ ತಿಳ್ಕೊಂಡಿರೋದು ಒಂದು ವರ್ಗಕ್ಕೆ ಅಥವಾ ಪುರೋಹಿತರ ಭಾಷೆಗೆ ಸೀಮಿತವಾಗಿರುವಂತಹದ್ದು ಅಂತ ಕೆಲವರು ತಿಳಿದಿದ್ದಾರೆ. ಇದು ಬರೀ ಪುರೋಹಿತರ ಭಾಷೆ ಅಲ್ಲ, ಇಡೀ ಮಾನವ ಸಮುದಾಯದ ಅಂದರೆ ಇಡೀ ಜಗತ್ತಿನ ಅಂದರೆ ಮೊಟ್ಟ ಮೊದಲ ಭಾಷೆ ಅಂತ ಹೇಳಿದರೆ, ಭಾರತದ ಮೂಲ ಭಾಷೆ ಅಂತ ಹೇಳಿದರೆ ಸಂಸ್ಕೃತ. ಯಾಕೆಂದರೆ ಮಹರ್ಷಿ ಪಾಣಿನಿಗಳು ಇನ್ನೊಂದು ಕಡೆ ಹೇಳಬೇಕಾದ್ರೆ ಈ ಅಭಿವಾದನೆಯನ್ನು ಮಾಡಬೇಕಾದ್ರೆ ಅಂದರೆ ಒಬ್ಬ ವ್ಯಕ್ತಿ ನಮಸ್ಕಾರವನ್ನು ಮಾಡಿದ ಅಂತಾದರೆ ಅವನಿಗೆ ಆಶೀರ್ವಾದವನ್ನು ಮಾಡೋದು. ಗುರುಗಳಿಗೆ ನಮಸ್ಕಾರ ಮಾಡಿದಾಗ ಆಶೀರ್ವಾದ ಮಾಡ್ತಾರೆ. ಅದು ಅವನು ಬಂದು ದೇವದತ್ತ ನಮಸ್ಕಾರ ಮಾಡ್ತಾನೆ. ಅಭಿವಾದಯೇ ದೇವದತ್ತೋಹಂ ಅಂತ ಹೇಳ್ತಾನೆ. ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ ಗುರುಗಳೇ ಅಂತ. ಅದಕ್ಕೆ ಅವರು ಗುರುಗಳಾಗಬೇಕಾದ್ರೆ ಆಶೀರ್ವಾದವನ್ನು ಮಾಡುವಂತಹದ್ದು, ಅವನಿಗೆ ಆಶೀರ್ವಾದವನ್ನೇ ಅವರು ಮಾಡಬೇಕಾದ್ರಲ್ಲಿ ದೇವದತ್ತ ಅನ್ನುವ ಏನು ಶಬ್ದ ಇರುತ್ತೆ ಆ ಕೊನೆಯ ಅಕ್ಷರಕ್ಕೆ ದೀರ್ಘಕ್ಕಿಂತಲೂ ಒಂದು ಮಾತ್ರಾಕಾರದ ಹೆಚ್ಚಿನ ಅಕ್ಷರವನ್ನು ಬಳಸಬೇಕು. ಅಂದರೆ ಅದನ್ನು ಪ್ಲುತ ಅಂತ ಕರೀತಾರೆ. ಈ ರೀತಿಯಲ್ಲಿ ಅವನಿಗೆ ದೀರ್ಘಾಯುಷ್ಮಾನ್ ಭವ ದೇವದತ್ತ ಅಂತ ಹೇಳೋದು, ಈ ರೀತಿಯಲ್ಲಿ ಹೇಳೋದು. ಅಂದರೆ ಇದು ಅವನಿಗೆ ಹೇಳಿದ್ದು. ಇದನ್ನು ಹೇಳಬೇಕಾದ್ರೆ ಈ ಸೂತ್ರಗಳನ್ನೆಲ್ಲ ಹೇಳುವಾಗ ಮಹರ್ಷಿ ಪಾಣಿನಿಗಳು ಹೇಳ್ತಾರೆ ಪ್ರತ್ಯಭಿವಾದೆ ಅಶೂದ್ರೆ ಅಂತ ಹೇಳ್ತಾರೆ. ಈ ಪ್ರತ್ಯಭಿವಾದವನ್ನು ಮಾಡುವಾಗ ಅಶೂದ್ರನ ವಿಷಯದಲ್ಲಿ ಈ ರೀತಿ ದೀರ್ಘ ಬರುತ್ತೆ ಅಂತ ಹೇಳ್ತಾರೆ. ಆದರೆ ಸ್ತ್ರೀಯರಿಗಾಗಬೇಕಾದ್ರೆ ಈ ದೀರ್ಘ ಇಲ್ಲ ಅಂತ ಹೇಳ್ತಾರೆ. ಸ್ತ್ರೀಯರಿಗೆ ಈ ದೀರ್ಘ ಎನ್ನುವಂಥದ್ದು ಬರೋದಿಲ್ಲ. ಅದರ ಜೊತೆಗೆ ಶೂದ್ರನಿಗೆ ಈ ದೀರ್ಘ, ಅದನ್ನೇ ಗಾರ್ಗಿ ಬಂದು ನಮಸ್ಕಾರ ಮಾಡಿದ್ಲು ಅಂತ ಆದರೆ ಆಯುಷ್ಮತಿ ಭವ ಗಾರ್ಗಿ ಅಷ್ಟೇ, ಗಾರ್ಗಿ ಅಂತ ಇಲ್ಲ ಅಲ್ಲಿ. ಅಂದರೆ ಹೆಣ್ಣು ಮಕ್ಕಳ ಭಾಷೆಯೂ ಕೂಡ ಆಗಿತ್ತು ಅಂತ ಅರ್ಥ ಇದರಿಂದ. ಶೂದ್ರನೂ ಕೂಡ ಅದಕ್ಕೆಲ್ಲ ಒಂದೊಂದನ್ನು ಹೇಳ್ತಾ ಹೋಗಿದ್ದಾರೆ. ಶೂದ್ರನೂ ನಮಸ್ಕಾರ ಮಾಡಿದಾಗ ಅದಕ್ಕೆ ದೀರ್ಘ ಹೇಳಲಿಕ್ಕಿಲ್ಲ. ಈ ವ್ಯಾಕರಣದ ನಿಯಮಗಳನ್ನು ಎಲ್ಲ ವರ್ಗದವರಿಗೂ ಅನ್ವಯಿಸಿದ್ದಾರೆ ಅಂತ ಹೇಳಿದರೆ ಇದು ಬಹುಶಃ ಎಲ್ಲ ವರ್ಣದವರಿಗೆ, ಎಲ್ಲ ಜಾತಿಯವರಿಗೆ ಈ ಭಾಷೆ ಎನ್ನುವಂಥದ್ದು ಸೀಮಿತವಾಗದೇ ಇದ್ದರೆ ಇದನ್ನೆಲ್ಲ ಹೇಳುವ ಅಗತ್ಯ ಇರಲಿಲ್ಲ. ಅದರಿಂದ ಇವು ಎಲ್ಲದಕ್ಕೂ ಕೂಡ ನಿಮಗೆ ಒಂದು ಮಾತು ಹೇಳಬೇಕು ಅಂದರೆ, ಒಬ್ಬ ಕವಿ ಒಂದು ಕಡೆಯಲ್ಲಿ ತಮಾಷೆ ಮಾಡ್ತಾನೆ. ಈ ವ್ಯಾಕರಣದಲ್ಲಿ ಒಂದಷ್ಟು ನಿಯಮಗಳಿದ್ದಾವೆ. ಕೆಲವು ಧಾತುಗಳನ್ನು ಆತ್ಮನೇಪದಿ, ಕೆಲವು ಧಾತುಗಳು ಪರಸ್ಮೈಪದಿ ಅಂತ. ಅದರಲ್ಲೂ ಎಷ್ಟು ಅರ್ಥ ಇದೆ. ಆತ್ಮನೇಪದಿ ಅಂತ ಹೇಳಿದರೆ ಸಾಮಾನ್ಯವಾಗಿ ಫಲ ಎನ್ನುವಂಥದ್ದು ತಾನು ಪಡೆಯೋದು ಅಂತ ಆದರೆ, ಈಗ ಸಂಧ್ಯಾ ವಂದನೆ ಮಾಡ್ತಾನೆ ಒಬ್ಬ ವ್ಯಕ್ತಿ ಅಥವಾ ಮನೆಯಲ್ಲಿ ಒಂದು ಪೂಜೆ ಮಾಡ್ತಾನೆ, ಆ ಪೂಜೆಯ ಫಲ ತನಗೆ ಬೇಕು ಅಂದರೆ ಪೂಜಾಂ ಕರಿಷ್ಯೆ ಅಂತ ಹೇಳಬೇಕಂತೆ. ಅದು ಇನ್ನೊಬ್ಬನಿಗೋಸ್ಕರ ಮಾಡ್ತಾನೆ ಅಂದರೆ ಪೂಜಾಂ ಕರಿಷ್ಯಾಮಿ ಅಂತ ಹೇಳಬೇಕು. ಆ ಇನ್ನೊಬ್ಬರಿಗೋಸ್ಕರ ಮಾಡುವಂಥದ್ದು ಕರಿಷ್ಯಾಮಿ ಅಂತ ಪರಸ್ಮೈಪದಿ. ಹೀಗೆ ಅದು ಕೆಲವು ಧಾತುಗಳು, ಅದರಲ್ಲಿ ಕೆಲವು ಧಾತುಗಳು ಪರಸ್ಮೈಪದಿ, ಕೆಲವು ಧಾತುಗಳು ಆತ್ಮನೇಪದಿ ಅಂತ ನಿಯಮ ಇದೆಯಲ್ವ,
ಆ ನಿಯಮವನ್ನು ಎಷ್ಟರ ಮಟ್ಟಿಗೆ ಈ ವ್ಯಾಕರಣದ ಅಧ್ಯಯನ ಮತ್ತು ಭಾಷಾಜ್ಞಾನ ಎನ್ನುವಂಥದ್ದಿತ್ತು ಅಂದರೆ, ಆ ಕಾಲದಲ್ಲಿ ಒಬ್ಬ ಕವಿ ತಮಾಷೆ ಮಾಡ್ತಾ ಹೇಳ್ತಾನೆ, ಒಬ್ಬ ರಾಜ ಕುದುರೆ ಮೇಲೆ ಕೂತ್ಕೊಂಡು ಹೋಗ್ತಾ ಇದ್ದಂತೆ. ಆ ರಾಜ ಕುದುರೆ ಮೇಲೆ ಕೂತ್ಕೊಂಡು ಹೋಗಬೇಕಾದ್ರೆ ಒಬ್ಬ ಹೆಂಗಸು, ಒಬ್ಬ ದಾರಿಯಲ್ಲಿ ಓಡಾಡುವಂಥ ಒಬ್ಬ ಹೆಂಗಸು, ಕಟ್ಟಿಗೆಯನ್ನು ಮಾರುವವಳು. ಆ ಕಟ್ಟಿಗೆ ಮಾರುವವಳು ಏನು ಮಾಡ್ತಿದ್ದಂತೆ, ಕಟ್ಟಿಗೆಯನ್ನೆಲ್ಲ ಕಡಿದು ಅದನ್ನೆಲ್ಲ ಒಂದು ಗಂಟು ಮೂಟೆಯನ್ನು ಮಾಡಿಕೊಂಡು ತಲೆ ಮೇಲೆ ಹೊತ್ತುಕೊಂಡಿದ್ದಂತೆ. ಹೊತ್ತುಕೊಂಡು ನಿಧಾನವಾಗಿ ಹೋಗ್ತಾ ಇದ್ಲು. ಪಾಪ ಈ ರಾಜ ಕುದುರೆ ಮೇಲೆ ಹತ್ತಿಕೊಂಡು ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಆ ಹೆಂಗಸು ಕಂಡು ಕೂಡಲೇ ಆ ಹೆಣ್ಣಿನ ಬಳಿಯಲ್ಲಿ ಕೇಳ್ತಾನಂತೆ, ಕಿಂ ಭಾರಂ ಬಾಧತಿ ಅಂತ ಕೇಳಿದ್ನಂತೆ. ಕಿಂ ಭಾರಂ ಬಾಧತಿ, ಭಾರ ನಿನಗೆ ಬಾಧಿಸ್ತಾ ಇದೆಯಾ ಅಂತ ಕೇಳಿದ್ನಂತೆ. ತಲೆಯ ಮೇಲೆ ಭಾರ ತುಂಬಿದೆ ಅವಳಿಗೆ. ನಿಜವಾಗಲೂ ಕೂಡ ಭಾರದಲ್ಲಿ ಮಾತನಾಡಲಿಕ್ಕೂ ಕೂಡ ಅವರಿಗೆ ಅಷ್ಟು ಪೇಷನ್ಸ್ ಇರೋದಿಲ್ಲ. ಆದರೂ ಆ ಸಂದರ್ಭದಲ್ಲಿ ಆ ಭಾಷಾಜ್ಞಾನ ಇದ್ದಂಥ ಆ ಕಟ್ಟಿಗೆ ಮಾರುವವಳು ಹೇಳ್ತಾಳೆ ಆ ರಾಜನನ್ನು ನೋಡಿ, ಭಾರಂನ ಬಾಧತೆ ರಾಜನ್ ಬಾಧತಿಸ್ತವ ಬಾಧತೆ ಅಂತ ಹೇಳಿದ್ಲಂತೆ. ಅಂದರೆ ಬಾಧತಿ ಅಂತ ಪ್ರಯೋಗ ಮಾಡಬಾರ್ದು, ಬಾಧತೆ ಅಂತ ಪ್ರಯೋಗ ಮಾಡಬೇಕು ಸಂಸ್ಕೃತದಲ್ಲಿ. ಬಾಧತೆ. ಆದರೆ ಈ ರಾಜ ಕೇಳಿದ್ದು ಭಾರಂ ಬಾಧತಿ ಅಂತ ಕೇಳಿದ. ಭಾರ ಏನಾದರೂ ಬಾಧಿಸ್ತಾ ಇದೆ ನಿನಗೆ ಅಂತ ಕೇಳಿದ. ಅದಕ್ಕೆ ಅವಳು ಹೇಳಿದ್ದು, ಭಾರಂನ ಬಾಧತೆ, ನನಗೆ ಭಾರ ಬಾಧಿಸ್ತಾ ಇಲ್ಲ, ಆದರೆ ನೀನು ಬಾಧತಿ ಅಂತ ಪ್ರಯೋಗ ಮಾಡಿದೆಯಲ್ಲ ಅದು ನನಗೆ ಬಾಧಿಸ್ತಾ ಇದೆ ಅಂತ ಹೇಳ್ತಾಳೆ. ಅಂದರೆ ಆ ಸಂಸ್ಕೃತ ಎನ್ನುವಂಥದ್ದು ಆಡು ಭಾಷೆಯಾಗಿ ಪ್ರತಿಯೊಬ್ಬರಲ್ಲೂ ಕೂಡ ಹಾಸುಹೊಕ್ಕಾಗಿತ್ತು ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಇನ್ಯಾವುದು ಬೇಕು ನಿಮಗೆ. ಹಾಗಾಗಿ ಈ ಭಾಷೆ ಎನ್ನುವಂಥದ್ದು ಎಲ್ಲರ ವ್ಯವಹಾರಗಳಲ್ಲೂ ಕೂಡ ಇತ್ತು ಅನ್ನೋದಕ್ಕೆ ಇದು ದೊಡ್ಡ ನಿದರ್ಶನ ಆಗತ್ತೆ ಅಂತ ತಿಳಿತೇನೆ. ಅಷ್ಟೇ ಅಲ್ಲ, ಇದರ ಜೊತೆಗೆ ಆಗಬೇಕಾದರೆ ಈ ಭಾಷೆ ಎಲ್ಲರ ವ್ಯವಹಾರದಲ್ಲಿ ಇತ್ತು ಅನ್ನೋದು ಒಂದಾದರೆ, ಈ ಭಾಷೆಯನ್ನು ಕಲಿತಾ ಇದ್ದವರು ಎಲ್ಲರೂ ಇದ್ದರು ಅನ್ನೋದಕ್ಕೆ ನಮಗೆ ಬೇಕಾದಷ್ಟು ರಾಮಾಯಣದಲ್ಲೇನೆ ಅದರ ಮಹತ್ವವನ್ನು ಹೇಳ್ತಾ, ಸಂಸ್ಕೃತ ಭಾಷೆಯ ಮಹತ್ವವನ್ನು ಹೇಳ್ತಾ, ಪಟನ್ ದ್ವಿಜೋ ವಾಗೃಷಭತ್ವಮೀಯಾತ್ ಸ್ಯಾಕ್ಷತ್ರಿಯೋ ಭೂಮಿಪತಿತ್ವಮೀಯಾತ್ ವಣಿಜ್ಜನಃ ಪಣ್ಯಪತಿತ್ವಮೀಯಾತ್ ಜನಶ್ಚ ಶೂದ್ರೋಪಿ ಮಹತ್ವಮೀಯಾತ್. ರಾಮಾಯಣವನ್ನು ಬರೆದಂಥ ವಾಲ್ಮೀಕಿಗಳು ಹೇಳ್ತಾರೆ, ನಾನು ಸಂಸ್ಕೃತದಲ್ಲಿ ಬರೆದಂಥ ಈ ರಾಮಾಯಣವನ್ನು ಯಾರು ಅಧ್ಯಯನ ಮಾಡ್ತಾರೋ, ಅಂದರೆ ಸಂಸ್ಕೃತವನ್ನು ಓದುವವರು ಅಂತ ಅರ್ಥ. ಅವ್ರು ಹೇಳೋದು, ಅಧ್ಯಯನ ಮಾಡುವಾಗ ಯಾರ್ಯಾರಿಗೆ ಏನು ಫಲ ಅನ್ನೋದನ್ನು ಹೇಳ್ತಾರೆ ಮಹರ್ಷಿ ವಾಲ್ಮೀಕಿಗಳು. ಅವ್ರು ಹೇಳುವಂಥದ್ದು, ಪಟನ್ ದ್ವಿಜೋ ವಾಗೃಷಭತ್ವಮೀಯಾತ್, ವಾಕ್ಪಟುತ್ವವನ್ನು ಬ್ರಾಹ್ಮಣನಾದವನು ಪಡಿತಾನಂತೆ. ಸ್ಯಾಕ್ಷತ್ರಿಯೋ ಭೂಮಿ ಪತಿತ್ವಮೀಯಾತ್, ಕ್ಷತ್ರಿಯನಾದವನು ಭೂಮಿಪತಿತ್ವವನ್ನು, ಇನ್ನೂ ಹೆಚ್ಚೆಚ್ಚು ರಾಜ್ಯವನ್ನು ಗಳಿಸ್ತಾನವನು. ವಣಿಜ್ಜನಃ ಪಣ್ಯ ಪತಿತ್ವಮೀಯಾತ್, ವಣಿಕ್ ವ್ಯಾಪಾರದಲ್ಲಿ ಒಳ್ಳೆ ಪ್ರಭುತ್ವವನ್ನು ಸಾಧನೆ ಮಾಡ್ತಾನೆ. ಜನಶ್ಚ ಶೂದ್ರೋಪಿ ಮಹತ್ವಮೀಯಾತ್, ಶೂದ್ರನೂ ಕೂಡ ಮಾನ್ಯನಾಗ್ತಾನೆ ಅಂತ ಹೇಳ್ತಾರೆ. ಅಂದರೆ ಈ ಸಂಸ್ಕೃತದಲ್ಲಿ ಇರುವಂಥ ರಾಮಾಯಣವನ್ನು ಓದಿದರೆ ಇವರಿಗೆಲ್ಲ ಈ ಫಲ ಬರುತ್ತೆ ಅಂತ ಹೇಳಬೇಕಾದ್ರೆ, ಪ್ರತಿಯೊಬ್ಬರಲ್ಲೂ ಕೂಡ ಜಾತಿ ವರ್ಣ ಮತಗಳ ಭೇದ ಇಲ್ಲದೇನೆ ಎಲ್ಲರಲ್ಲೂ ಕೂಡ ಇದು ಆಡು ಭಾಷೆ ಆಗಿತ್ತು ಅನ್ನೋದಕ್ಕೆ ಇದು ನಿದರ್ಶನ ಅಲ್ಲವೇ? ಹಾಗಾಗಿ ಎಲ್ಲರೂ ಅಧ್ಯಯನ ಮಾಡ್ತಾ ಇದ್ದಂಥ ಅನಾದಿ ಕಾಲದ ಭಾಷೆಯಾಗಿತ್ತು ಇದು ಅಂತ. ಇನ್ನು ಇಷ್ಟೇ ಅಲ್ಲ, ಈ ಭಾಷೆಯ ಅಧ್ಯಯನದ ಅಗತ್ಯತೆ ಏನು ಇವತ್ತಿಗೆ? ಇವತ್ತು ಅಂತಲ್ಲ, ಎಲ್ಲ ಕಾಲಕ್ಕೂ, ಅಂದು ಇಂದು ಎಂದೆಂದು ಅಷ್ಟೇ. ಈ ಭಾಷೆ ಎಲ್ಲ ಕಾಲದಲ್ಲೂ ಕೂಡ ಎಲ್ಲರಿಗೂ ಮಾನ್ಯವಾಗಿದೆ. ಇದನ್ನು ಅಧ್ಯಯನ ಮಾಡಲೇಬೇಕು. ಯಾಕೆ ಹೇಳ್ತಾ ಇದ್ದೇನೆಂದರೆ, ಈ ಭಾಷೆ ಎನ್ನುವಂಥದ್ದು ನಿಮಗೆ ಒಂದು, ನೀವು ನೋಡಿ, ಸಾಮಾನ್ಯವಾಗಿ ಏನಾಗಿರುತ್ತೆ ಅಂದರೆ, ನಮ್ಮ ದೇಶದಲ್ಲಿ ಹಿಂದಿನ ಕಾಲದಿಂದಲೂ ಕೂಡ ಬೇರೆ ಬೇರೆ ಪ್ರಾಂತ್ಯಗಳಿದ್ದಾವೆ. ಭಾರತ ಅಂತ ಹೇಳಿದರೆ ಅನೇಕ, ಅದು ಅಂಗ, ವಂಗ, ಕಲಿಂಗ, ಕಾಂಬೋಜ, ಕಾಶ್ಮೀರ ಅಂತೆಲ್ಲ ಅನೇಕ ರಾಜ್ಯಗಳಿದ್ದಾವೆ. ಆ ಎಲ್ಲ ರಾಜ್ಯಗಳಲ್ಲೂ ಕೂಡ ಒಬ್ಬೊಬ್ಬರಲ್ಲಿ ಒಂದೊಂದು ಭಾಷೆ ಇದೆ, ಒಬ್ಬೊಬ್ಬರಿಗೆ ಒಂದೊಂದು ಭಾಷೆ. ಇವತ್ತಿಗೆ ನೋಡಿದ್ರೆ ಕರ್ನಾಟಕದಲ್ಲಿ ಕನ್ನಡ ಅಂತೆ, ಇನ್ನೊಂದು ಕಡೆ ಹೋದಾಗ ಆಂಧ್ರದಲ್ಲಿ ತೆಲುಗು ಭಾಷೆ ಅಂತೆ, ತಮಿಳುನಾಡಿನಲ್ಲಿ ತಮಿಳು ಭಾಷೆ ಅಂತೆ, ಮಹಾರಾಷ್ಟ್ರದಲ್ಲಿ ಮರಾಠಿ ಭಾಷೆ ಅಂತೆ. ಹೀಗೆ ಒಂದೊಂದು ಕಡೆಯಲ್ಲಿ ಒಂದೊಂದು ಭಾಷೆಯಲ್ಲಿ ವ್ಯಾಪೃತರಾಗಿ ಹೋಗಿದ್ದಾರೆ ಜನಗಳು. ಹಾಗಾದರೆ ಇವರೆಲ್ಲರಲ್ಲೂ ಕೂಡ ಒಂದಿದೆ, ಒಂದು ಕ್ರಮ ಇದೆ. ಏನು ಅಂದರೆ, ಎಲ್ಲರಲ್ಲೂ ಒಂದೇ ಆಚರಣೆ ಇದೆ. ಇವತ್ತಿಗೂ ಕೂಡ ಒಂದು ವಿಜಯದಶಮಿ ಅಂತ ಬಂತು ಅಂತಾದರೆ ಎಲ್ಲರೂ ಅದನ್ನು ಹಬ್ಬ ಅಂತ ಆಚರಣೆ ಮಾಡ್ತಾರೆ. ದೀಪಾವಳಿ ಅಂತ ಬಂದರೆ ಮರಾಠಿಗರು ಮಾಡ್ತಾರೆ, ಆಂಧ್ರೀಯರು ಮಾಡ್ತಾರೆ, ತಮಿಳರು ಮಾಡ್ತಾರೆ, ಕರ್ನಾಟಕದವರು ಮಾಡ್ತಾರೆ. ಎಲ್ಲರಲ್ಲೂ ಕೂಡ ಆಚರಣೆ ಎನ್ನುವಂಥದ್ದು ಒಂದಾಗಿದೆ. ಎಲ್ಲರಲ್ಲೂ ಕೂಡ ಅಲ್ಪ ಸ್ವಲ್ಪ ಭಾಷೆಗಳಲ್ಲಿ ವ್ಯತ್ಯಾಸ ಇದೆ. ಆದರೆ ಒಂದು ಕಡೆಯಲ್ಲಿ ಆಚರಣೆಗಳಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇರ್ಬೋದು. ಆದರೆ ಆ ದಿನವನ್ನು, ಆ ಹಬ್ಬವನ್ನು ಆವತ್ತಿನ ದಿವಸ ಆಚರಣೆ ಮಾಡ್ತಿದ್ದಾರೆ. ಹಾಗಾದರೆ ಈ ಧಾರ್ಮಿಕವಾದಂಥ ವಿಧಿವಿಧಾನಗಳೆಲ್ಲವೂ ಕೂಡ ಎಲ್ಲರಲ್ಲೂ ಕೂಡ ಏಕರೀತಿಯಲ್ಲಿ ಇದೆ. ಆದರೆ ಇವರ ಕಮ್ಯುನಿಕೇಷನ್ನಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಲೋಪ ಇದೆ.
ಯಾಕೆ ಅಂದರೆ ಕಮ್ಯುನಿಕೇಷನ್ ಆಗಬೇಕಂದ್ರೆ ಅವನಿಗೆ ಮರಾಠಿ ಗೊತ್ತಿದ್ದವನಿಗೆ ಕನ್ನಡ ಗೊತ್ತಿಲ್ಲ, ಕನ್ನಡ ಗೊತ್ತಿದ್ದವನಿಗೆ ಮರಾಠಿ ಗೊತ್ತಿಲ್ಲ, ಇಬ್ಬರು ಮಾತನಾಡಬೇಕು ಅಂದರೆ ಹಾಗೆ. ಆದರೆ ಈ ಇಡೀ ರಾಷ್ಟ್ರವನ್ನು ಒಂದು ಅಂತ ಮಾಡಲಿಕ್ಕೆ ಇರುವಂಥ ಭಾಷೆ ಅಂತ ಹೇಳಿದರೆ ಅದು ಒಂದೇ ಒಂದು ಸಂಸ್ಕೃತ. ಯಾಕೆಂದರೆ ಇವತ್ತಿಗೂ ಕೂಡ ಕಾಶ್ಮೀರದಿಂದ ಹಿಡ್ಕೊಂಡು ಕನ್ಯಾಕುಮಾರಿ ತನಕಲ್ಲೂ ಕೂಡ ಯಾವ ಯಾವ ಪಂಡಿತನಿದ್ದರೂ ಕೂಡ ಅವನು ಬರೆದಂತಹ ಎಲ್ಲ ಕಾವ್ಯಗಳು ಕೂಡ ಯಾವ ಭಾಷೆಯಲ್ಲಿದ್ದಾವೆ ಅಂತ ಹೇಳಿದರೆ ಅದು ಎಲ್ಲವೂ ಕೂಡ ಇರುವಂತಹದ್ದು ಕೇವಲ ಸಂಸ್ಕೃತದಲ್ಲಿ. ಕಾಳಿದಾಸನಿಂದ ಹಿಡ್ಕೊಂಡು ಎಲ್ಲ ಕವಿಗಳು ಕೂಡ ಬರೆದಿರುವಂತಹದ್ದು. ಅದರಿಂದ ಇವತ್ತು ಕಾಳಿದಾಸ ಅವನು ಎಲ್ಲೋ ಬೇರೆ ಉಜ್ಜಯಿನಿ ದೇಶದವನು ಅಂತ ಕೆಲವರು ಹೇಳ್ತಾರೆ, ಅಲ್ಲೆಲ್ಲೋ ಇದ್ದವನಾದರೂ ಕೂಡ ಇವತ್ತು ಕರ್ನಾಟಕದಲ್ಲೂ ಕೂಡ ಅವನಿಗೊಂದು ಮಾನ್ಯತೆ ಇದೆ. ಯಾಕೆಂದರೆ ಸಂಸ್ಕೃತದಲ್ಲಿ ಬರೆದಿಟ್ಟಿದ್ದಾನೆ, ಅವನು ನಮ್ಮವನು ಅನ್ನುವ ಭಾವ ಇದೆ ಇವತ್ತಿಗೂ ಕೂಡ ನಮಗೆ. ಯಾಕೆ ಅಂತ ಹೇಳಿದರೆ ಇದು ಸಂಸ್ಕೃತ ಅಂತ. ಹೀಗೆ ನಾವೆಲ್ಲ ಒಂದು ಅಂತ ನಮ್ಮನ್ನು ಒಗ್ಗೂಡಿಸ್ಲಿಕ್ಕೆ ಇರುವಂಥ ಭಾಷೆ ಅಂತ ಹೇಳಿದರೆ ಅದು ಸಂಸ್ಕೃತ ಭಾಷೆ. ಹಾಗಾಗಿ ನಾವು ಭಾರತೀಯರು, ನಾವು ಒಂದು ಅಂತ ಹೇಳಿಕೊಳ್ಳಲಿಕ್ಕೆ ನಮಗೆ ಮುಖ್ಯವಾದ ಭಾಷೆ ಅಂತ ಕರೆಸಿಕೊಳ್ಳುತ್ತೆ. ಆದ್ದರಿಂದ ಸಂಸ್ಕೃತದ ಅಧ್ಯಯನ ಎನ್ನುವಂತಹದ್ದು ಬಹಳ ಅಗತ್ಯವಾಗಿರುವಂತಹದ್ದು ಅಂತ ಈ ಒಂದು ನಿಟ್ಟಿನಲ್ಲೂ ಕೂಡ ಹೇಳಬಹುದಾಗಿದೆ. ಇಷ್ಟು ಮಾತ್ರ ಅಲ್ಲ, ಇನ್ನೊಂದು ನಿಟ್ಟಿನಲ್ಲೂ ಕೂಡ ಹೇಳೋದಾದರೆ ಸಂಸ್ಕೃತ ಭಾಷೆಯ ಅಧ್ಯಯನದ ಅಗತ್ಯತೆ ಇವತ್ತಿಗೂ ಕೂಡ ಎಷ್ಟಿದೆ ಅಂದರೆ, ನೀವು ಜಗತ್ತಿನಲ್ಲಿ ಯಾವ ಬಗೆಯ ಜ್ಞಾನದ ಸಂಪಾದನೆ ಮಾಡಬೇಕು ಅಂದರೂ ಕೂಡ ಸಂಸ್ಕೃತ ಅಧ್ಯಯನ ಬಹಳ ಮುಖ್ಯವಾಗುತ್ತೆ. ನಿಮಗೆ ಬರೀ ನಾನು ಹೇಳೋದಾದರೆ ಒಂದು ಅರ್ಥಶಾಸ್ತ್ರವನ್ನು ತೆಗೆದುಕೊಳ್ಳಿ. ಅರ್ಥಶಾಸ್ತ್ರದಲ್ಲೇ ಅನೇಕ ವಿಧಗಳಿದ್ದಾವೆ. ಅರ್ಥಶಾಸ್ತ್ರದಲ್ಲೇ ನೀತಿಶಾಸ್ತ್ರ, ಅದರಲ್ಲಿ ಅಶ್ವಶಾಸ್ತ್ರ, ಗಜಶಾಸ್ತ್ರ, ಶಿಲ್ಪಶಾಸ್ತ್ರ, ಸೂಪಕಾರಶಾಸ್ತ್ರ, ಕಲಾಶಾಸ್ತ್ರ. ಕಲಾಶಾಸ್ತ್ರದಲ್ಲಿ ಮತ್ತೆ ಗೀತ, ವಾದ್ಯ, ನಾಟ್ಯ, ನಾಟಕ ಅನೇಕ ವಿಧವಾಗಿರುವಂತಹದ್ದು. ಹೀಗೆ ಇದು ಮಾತ್ರ ಅಲ್ಲ, ನೀವು ಒಬ್ಬ ವ್ಯಕ್ತಿಗೆ ಏನಾದರೂ ಕೂಡ ವೈದ್ಯಕೀಯವನ್ನು ಮಾಡಬೇಕು ಅಂದರೆ ಆಯುರ್ವೇದ ಶಾಸ್ತ್ರ, ಯುದ್ಧಶಾಸ್ತ್ರ, ಅಷ್ಟೇ ಅಲ್ಲ ಗಾಂಧರ್ವ ಶಾಸ್ತ್ರ, ಗಾಂಧರ್ವ ವೇದ, ಧನುರ್ವೇದ, ಇಂತಹ ಅನೇಕ ಇದು ಜ್ಞಾನದ ಭಂಡಾರ ಎನ್ನುವಂತಹದ್ದು ಸಂಸ್ಕೃತ ಸಾಹಿತ್ಯದಲ್ಲಿ ತುಂಬಿಕೊಂಡಿದೆ. ಅದರಿಂದ ಈ ಸಂಸ್ಕೃತ ಸಾಹಿತ್ಯ ಇಲ್ಲದೇನೆ ಇವತ್ತು ಈ ಜ್ಞಾನವನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲ ಕಾರಣದಿಂದಲೂ ಕೂಡ ಸಂಸ್ಕೃತ ಅಧ್ಯಯನ ಎನ್ನುವಂತಹದ್ದು ಬಹಳ ವಿಶಿಷ್ಟವಾದದ್ದು ಅಂತ ಕರೆಸಿಕೊಂಡಿದೆ. ಅದರಿಂದ ಅದರ ಅಗತ್ಯತೆ ಎನ್ನುವಂತಹದ್ದು ಇಂದಿಗೂ ಇದೆ. ಇದಷ್ಟೇ ಅಲ್ಲ, ನಾನು ಹೇಳೋದು ಇವತ್ತಿಗೂ ಕೂಡ ಮನುಷ್ಯ ತನ್ನ ಜೀವನದಲ್ಲಿ ಯಾವಾಗಲಾದರೂ ಕೂಡ ದುಃಖದಲ್ಲಿರುವಾಗ, ಸಂತೋಷದಲ್ಲಿರುವಾಗ ಅವನಿಗೇನಾದರೂ ಕೂಡ ಸ್ವಲ್ಪ ತಾನು ನೆಮ್ಮದಿಯನ್ನು ಪಡಬೇಕು ಅಂದಾಗ ಸಂಸ್ಕೃತದ ಚಾಟುಕ್ತಿಗಳನ್ನು ಹುಡುಕ್ತಾನೆ. ಸಂಸ್ಕೃತದ ಸುಭಾಷಿತಗಳನ್ನು ಹುಡುಕೋದಿದೆ. ಸಂಸ್ಕೃತದ ಸುಭಾಷಿತಕ್ಕಂತೂ ಒಂದು ವಿಶಿಷ್ಟವಾದಂಥ ಸ್ಥಾನವೇ ಇದೆ. ಅದು ಎಲ್ಲ ವಲಯದಲ್ಲೂ ಕೂಡ ಇರುವಂತಹದ್ದು. ನಿಮಗೆ ಸುಮ್ಮನೆ ಸಾಧಾರಣವಾಗಿ ಒಂದು ಉದಾಹರಣೆ ಹೇಳ್ತೇನೆ ಅಷ್ಟೇ, ಒಂದೆರಡು ಉದಾಹರಣೆಗಳನ್ನು. ಸಂಸ್ಕೃತದಲ್ಲಿ ಆಗಬೇಕಾದ್ರೆ ಈ ಸುಭಾಷಿತದ ಬಗ್ಗೆನೇ, ಸಂಸ್ಕೃತ ಸುಭಾಷಿತದ ಬಗ್ಗೆನೇ ಹೇಳುವ ಒಂದು ಶ್ಲೋಕ ಇದೆ, ಬಹಳ ಸುಂದರವಾಗಿದೆ ಅದು. ದ್ರಾಕ್ಷಾಂಲಾನ ಮುಖೀ ಜಾತ ಶರ್ಕರಾ ಚಾಶ್ಮತಾಂಗತ ಸುಭಾಷಿತ ರಸಸ್ಯಾಗ್ರೆ ಸುಧಾ ಬೀತಾ ದಿವಂಗತ ಅಂತ. ಎಂಥ ಮಾತು, ಎಷ್ಟು ಸುಂದರವಾಗಿ ಹೇಳಿದ್ದಾರೆ. ದ್ರಾಕ್ಷಿ ಎಲ್ಲರಿಗಿಂತ ನಾನು ಸಿಹಿ ಎನ್ನುವಂತಹ ಹೆಗ್ಗಳಿಕೆಯಿಂದ ಕುಣಿದು ಕುಪ್ಪಳಿಸ್ತಿತ್ತಂತೆ. ಆದರೆ ಸುಭಾಷಿತ ಎನ್ನುವಂಥ ರಸವನ್ನು ನೋಡಿದ ಕೂಡಲೇ ಆ ದ್ರಾಕ್ಷಿಗೂ ಅನ್ನಿಸಿತಂತೆ, ಎಲ್ಲ ಇದರ ಮುಂದೆ ನಾನೇನೂ ಇಲ್ಲಲ್ಲ ಅಂತ ಅನ್ನಿಸಿ ಒಮ್ಮೆ ತಾನು ಬಾಡಿ ಹೋಯಿತು. ಬಾಡಿದ್ರಿಂದಲೇ ಒಣ ದ್ರಾಕ್ಷಿ ಆಯಿತು ಅಂತ ಹೇಳ್ತಾರೆ. ಇನ್ನಷ್ಟೇ ಅಲ್ಲ, ಸಕ್ಕರೆ, ಸಿಹಿಯಾದ ಸಕ್ಕರೆ, ಆ ಸಕ್ಕರೆಯೂ ಕೂಡ ಸುಭಾಷಿತವನ್ನು ನೋಡಿದ ಕೂಡಲೇ, ಸಂಸ್ಕೃತದ ಆ ಮಾತುಗಳನ್ನು, ನುಡಿಗಟ್ಟುಗಳನ್ನು ನೋಡುವಾಗ ಅದು ಕಲ್ಲಾಗಿ ಹೋಯ್ತಂತೆ. ಇಷ್ಟೇ ಅಲ್ಲ, ಇದೆಲ್ಲದಕ್ಕಿಂತಲೂ ಕೂಡ ನಾನು ದೊಡ್ಡಣ್ಣ ಅಂತ ಬಹಳ ಬೀಗ್ತಾ ಇದ್ದಂಥ ಸುಧಾ ಅಂದರೆ ಅಮೃತ, ಅಮೃತವೂ ಕೂಡ ಒಂದು ಬಾರಿ ಈ ಸುಭಾಷಿತದ ರಸವನ್ನು ನೋಡಿದಾಗ ಎಲ್ಲ ಭೂಲೋಕದಲ್ಲಿ ಇದರ ಮುಂದೆ ನಾನು ಏನೂ ಅಲ್ಲ ಅಂತ ತಿಳಿದು ಸ್ವರ್ಗಕ್ಕೆ ಹೋಗಿ ವಾಸ ಮಾಡ್ತೀನಿ ಅಂತ ಅದು ಸ್ವರ್ಗಕ್ಕೆ ಹೋಯ್ತಂತೆ. ಇಷ್ಟು ಸುಂದರವಾಗಿರುವಂತಹದ್ದು. ಇಂಥ ನುಡಿಗಟ್ಟುಗಳು ಎಲ್ಲೋ ಒಂದು ಕಡೆಯಲ್ಲಿ ಮನಸ್ಸಿಗೆ ಎಷ್ಟು ಆನಂದವನ್ನು ನೀಡುತ್ತೆ ಗೊತ್ತಾ, ಎಷ್ಟು ಮುದವನ್ನು ನೀಡುತ್ತೆ. ಆದ್ದರಿಂದ ಈ ಎಲ್ಲ ಹಿನ್ನೆಲೆಯಿಂದಲೂ ಕೂಡ ಸಂಸ್ಕೃತ ಎನ್ನುವಂಥದ್ದು ಬಹಳ ಅಗತ್ಯವಾಗಿರುವಂತಹದ್ದು. ನಾನು ನಿಮಗೆ ಇನ್ನೊಂದು ನಿದರ್ಶನವನ್ನು ಕೊಡಲಿಕ್ಕೆ ಇಷ್ಟಪಡುತ್ತೇನೆ. ಏನು ಅಂದರೆ, ಕಾಳಿದಾಸ ಕವಿ ಅವನು ಶಾಕುಂತಲೆಯಲ್ಲಿ ಹೇಳುವಾಗ ಒಬ್ಬ ವಿರಹದಿಂದಾಗಿ, ಅಂದರೆ ಪ್ರಿಯಕರ ಪ್ರಿಯತಮೆಯನ್ನು ಬಿಟ್ಟು ದೂರ ಹೋಗುವಾಗ ಆ ವಿರಹದ ವೇದನೆಯನ್ನು ಹೇಗೆ ವ್ಯಕ್ತಪಡಿಸಬಹುದು, ಎಷ್ಟು ಸೊಗಸಾಗಿ ವ್ಯಕ್ತಪಡಿಸಿದ್ದಾನೆ ಅಂದರೆ,
ಇಂಥ ಮಾತುಗಳು ನಿಮಗೆ ಸಂಸ್ಕೃತ ಸಾಹಿತ್ಯದಲ್ಲೇ ಸಿಗುವಂತಹದ್ದು. ನಿಮಗೆ ಅದನ್ನು ಒಂದು ನಿದರ್ಶನ, ಗಚ್ಚತಿ ಪುರಶರೀರಂ ಧಾವತಿ ಪಶ್ಚಾದ ಸಂಸ್ಥಿತಂ ಚೇತಃ ಚೀನಾಂಶುಕಮಿವ ಕೇತೋಹೋ ಪ್ರತಿವಾತಂ ನಿಯಮಾನಸ್ಯ ಅಂತ. ಈ ಶಕುಂತಲೆಯನ್ನು ದುಷ್ಯಂತ ನೋಡಿ ಅವಳನ್ನು ಮುಗಿಸಿ ಅವಳ ಜೊತೆಗೆ ಮಾತುಕತೆ ಮಾಡಿಕೊಂಡು ಅವನು ವಾಪಸ್ ಹೋಗ್ತಿರ್ತಾನೆ. ಅವನ ರಾಜ್ಯಕ್ಕೆ ಅನಿವಾರ್ಯವಾಗಿ ಹೋಗುವ ಸ್ಥಿತಿ ಇರುತ್ತೆ. ಆ ಕಾಲದಲ್ಲಿ ಹೋಗುವಾಗ ಅವನು ಹೇಳುವ ಮಾತು, ನಿನ್ನ ವಿರಹ ವೇದನೆಯನ್ನು ತಡಿಲಿಕ್ಕಾಗ್ತಾ ಇಲ್ಲ ನನಗೆ ಅಂತ ಹೇಳುವ ಮಾತು ಯಾವ ರೀತಿ ಇದೆ ಅಂದರೆ, ಗಚ್ಚತಿ ಪುರಶರೀರಂ ಧಾವತಿ, ನಾನು ಇಲ್ಲಿಂದ ಹೊರಟಿದ್ದೇನೆ, ನನ್ನ ದೇಹ ಹೋಗ್ತಾ ಇದೆ ಅಷ್ಟೇ ನನ್ನ ರಾಜ್ಯದ ಕಡೆಗೆ ಮುಖ ಮಾಡಿಕೊಂಡು, ಆದರೆ ನನ್ನ ಮನಸ್ಸಿದೆ ಅಲ್ವಾ, ನನ್ನ ಮನಸ್ಸು ಮಾತ್ರ ಹೇಗಿದೆ ಅಂತ ಹೇಳಿದರೆ ಅದು ವಿರುದ್ಧವಾದ ಗಾಳಿ ಈ ಕಡೆ ಬೀಸ್ತಾ ಇದ್ದರೆ ಈ ಕಡೆ ಮುಖ ಮಾಡಿಕೊಂಡು ಒಂದು ಧ್ವಜ ಹೋಗಬೇಕು ಅಂತ ಹೋದರೆ ಆಗುತ್ತಾ? ಅದು ತಿರುಗಿ ಈ ಕಡೆಗೆ ಬಡ್ಕೊಂಡು ಬರ್ತಾ ಇರುತ್ತೆ. ಹಾಗೆ ನನ್ನ ಮನಸ್ಸೆನ್ನುವಂಥ ಈ ಧ್ವಜ ಇದೆ ಅಲ್ವಾ, ಈ ಧ್ವಜ ನನ್ನ ದೇಹವೆಂಬಂತಹದ್ದು ಹೋಗ್ತಾ ಇದ್ರೂ ಕೂಡ ಈ ರೇಷ್ಮೆಯ ಧ್ವಜದಂತೆ ಇರುವಂತಹ ಈ ನನ್ನ ಮನಸ್ಸು ಮಾತ್ರ ನಿನ್ನ ಕಡೆಗೆ ವಿರುದ್ಧವಾದ ಗಾಳಿಗೆ ಹೊಡೆದುಕೊಂಡು ನಿನ್ನ ಕಡೆಗೆ ತಿರುಗಿ ಬರ್ತಾ ಇದೆ ಅಂತ. ಎಂಥ ರೋಚಕವಾದಂಥ ಸನ್ನಿವೇಶವನ್ನು, ಈ ಒಂದು ಪ್ರಸಂಗವನ್ನು ಇಷ್ಟು ಸೊಗಸಾಗಿ ಮತ್ಯಾವ ಭಾಷೆಯಲ್ಲಿ ಹೇಳಲಿಕ್ಕೆ ಸಾಧ್ಯ ಇದೆ ಹೇಳಿ? ಇದು ಇಷ್ಟು ಸೊಗಸಾಗಿ ಮೂಡಿ ಬಂದಿರುವಂಥ ಮಾತು, ಇಷ್ಟು ಅತ್ಯದ್ಭುತವಾಗಿ ರೋಚಕವಾಗಿ ಹೇಳಿರುವಂಥದ್ದು, ಇಂಥದ್ದು ಅನೇಕ ನುಡಿಗಟ್ಟುಗಳು ನಮಗೆ ಸಂಸ್ಕೃತ ಸಾಹಿತ್ಯದಲ್ಲಿ ಸಿಗುತ್ತೆ. ಒಬ್ಬ ಹೇಳ್ತಾನೆ, ವಿರಹವನ್ನು ತಡಿಲಿಕ್ಕಾಗದೇನೆ ಎಲ್ಲೋ ಇರ್ತಾನೆ ಒಬ್ಬ ಪ್ರಿಯತಮ, ಆ ಪ್ರಿಯತಮ ತುಂಬ ದೂರದಲ್ಲಿದ್ದವನು, ಇವಳೆಲ್ಲೋ ಇದ್ದಾಳೆ. ಅವನು ಹೇಳ್ತಾನೆ, ನೆನೆಸಿಕೊಂಡು ಒಂದು ಪತ್ರ ಬರೆದಂತೆ ಅವನು. ಆ ಪತ್ರದಲ್ಲಿ ಬರೆದಿದ್ದು ಏನು ಅಂತ ಹೇಳಿದರೆ, ಹಾರೋ ನ ಆರೋಪಿತ ಕಂಟೆ ಮಯಾ ವಿಶ್ಲೇಷ ಭೀರುಣ ಇದಾನೀಂ ಅಂತರೇ ಜಾತಾಹ ಸರಿತ್ ಸಾಗರ ಭೂಧರಾಹ ಅಂತ. ಎಂಥ ಮಾತು ಅಂದರೆ, ಅವನು ಹೇಳ್ತಾನೆ, ಪ್ರಿಯತಮೆ, ನಾನು ನಿನ್ನ ಜೊತೆಗೆ ಇರುವಾಗ ಮೈಮೇಲೆ ಒಂದು ಸಣ್ಣ ಹಾರವನ್ನು ಹಾಕ್ಕೊಳ್ತಾ ಇರಲಿಲ್ಲ. ಯಾಕೆ ಅಂದರೆ, ನಿನ್ನನ್ನು ಆಲಿಂಗನೆ ಮಾಡಿಕೊಂಡಾಗ ಎಲ್ಲಿ ಆ ಹಾರವು ಅಡ್ಡ ಬಂದು ಅದು ನಮಗೆ ಮಧ್ಯದಲ್ಲಿ ಸಿಲುಕಿಕೊಂಡು ಎಲ್ಲಿ ನಮ್ಮಿಬ್ಬರನ್ನು ದೂರ ಮಾಡುತ್ತೋ ಏನೋ ಅನ್ನುವಂಥ ಹೆದರಿಕೆಗೆ ಹಾರವನ್ನೇ ಹಾಕಿಕೊಳ್ತಿಲ್ಲ. ಆದರೆ ಇವತ್ತು ಎಂಥ ಸ್ಥಿತಿ ಅಂದರೆ, ನಾನು ಎಲ್ಲೋ ಹೋಗಬೇಕಾಗಿದೆ, ಇವತ್ತು ನಮ್ಮಿಬ್ಬರ ಮಧ್ಯದಲ್ಲಿ ಹಾರ ಅಲ್ಲ, ಸಮುದ್ರ, ಗುಡ್ಡ, ನದಿ ಎಲ್ಲವೂ ಕೂಡ ಅಡ್ಡ ಬಂದು ಹೋಗಿದೆ. ಎಂಥ ವಿಧಿಯ ಆಟ ಇದು ಅಂತ ತನ್ನ ವಿರಹದ ವೇದನೆಯನ್ನು ವ್ಯಕ್ತಪಡಿಸುವಂಥ ಒಂದು ಬಗೆ. ಎಷ್ಟು ಸುಂದರವಾಗಿ ಇಂತಹ ಕಾವ್ಯದ ಒಂದು ರಸವನ್ನು ಅನುಭವಿಸೋದು ಅಂತಿದ್ದರೆ ನೀವು ಸಂಸ್ಕೃತ ಸಾಹಿತ್ಯದಲ್ಲಿ ಮಾತ್ರ ಅನುಭವಿಸಲಿಕ್ಕೆ ಸಾಧ್ಯ. ಹಾಗಾಗಿ ಈ ಎಲ್ಲ ಹಿನ್ನೆಲೆಯಿಂದಲೂ ಕೂಡ ಸಂಸ್ಕೃತಾಧ್ಯಯನ ಎನ್ನುವಂಥದ್ದು ಮುಖ್ಯವಾಗಿರುವಂತಹದ್ದು ಅಂತ ತಿಳಿಬೇಕಾಗತ್ತೆ. ಅಷ್ಟೇ ಅಲ್ಲ, ಇದರ ಜೊತೆಗೆ ಆಧುನಿಕ ಯುಗದಲ್ಲಿ ಇವತ್ತಿನ ದಿನಮಾನದಲ್ಲಿ ಆಗಬೇಕಾದ್ರೆ ಬಹಳ ಜನ ಇವತ್ತೆಲ್ಲರೂ ಕೂಡ ಮಾಡ್ತಾ ಇರುವಂತಹದ್ದೇ ಈ ಗಣಕಯಂತ್ರ, ಅಂದರೆ ಕಂಪ್ಯೂಟರ್ನಲ್ಲೇನೆ ಎಲ್ಲ ರೀತಿಯಿಂದಲೂ ಕೂಡ ವ್ಯವಹಾರಗಳನ್ನು ಮಾಡೋದು, ಇನ್ನೊಂದು ಎಲ್ಲ ಅದರಲ್ಲೇ ಇದೆ. ಆದರೆ ಒಂದು ತಿಳ್ಕೊಳ್ಬೇಕು, ಈ ಕಂಪ್ಯೂಟರ್ ಅನ್ನೋದಿದೆ ಅಲ್ವಾ, ಕಂಪ್ಯೂಟರಿಗೆ ಬಹಳ ಹತ್ತಿರದಿಂದ ಒಗ್ಗುವ ಭಾಷೆ ಯಾವುದು ಅಂದರೆ ಸಂಸ್ಕೃತ ಭಾಷೆ. ಇವತ್ತು ನೀವು ನೋಡಿರ್ತೀರಿ, ಕಂಪ್ಯೂಟರಲ್ಲಿ ನೀವು ಯಾವುದೋ ಒಂದು ಫೋಲ್ಡರಲ್ಲಿ ನೀವು ನಿಮ್ಮದೇ ಆದ ಒಂದು ವಿಷಯವನ್ನು ಹಾಕಿಟ್ಟಿರ್ತೀರಿ. ಅದು ಯಾವುದೇ ಇರಬಹುದು. ಒಂದು ಫೋಲ್ಡರನ್ನು ನೀವೇ ಕ್ರಿಯೇಟ್ ಮಾಡಿ ಅದರಲ್ಲಿ ಇಂತಿಂಥ ಡಾಕ್ಯುಮೆಂಟ್ಸ್ ಇರಬೇಕು ಅಂತ ಅದರಲ್ಲಿ ಹಾಕಿಟ್ಟಿರ್ತೀರಿ. ನೀವು ಯಾವ ಫೋಲ್ಡರಲ್ಲಿ ಅದನ್ನು ಹಾಕಿಟ್ಟಿರ್ತೀರೋ ಅದನ್ನು ಕ್ಲಿಕ್ ಮಾಡಿದರೆ ಮಾತ್ರ ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಓಪನ್ ಆಗುತ್ತೆ, ಬೇರೆ ಇದನ್ನು ಮಾಡಿದರೆ ಓಪನ್ ಆಗೋದಿಲ್ಲ. ಅಂದರೆ ಈ ಹಿನ್ನೆಲೆ ಇದೆಯಲ್ಲ, ಈ ಥಾಟ್ ಇದೆ ಅಲ್ವಾ, ಇದೆಲ್ಲವೂ ಕೂಡ ಬಂದದ್ದೆಲ್ಲಿಂದ ಅಂದರೆ ಸಂಸ್ಕೃತದ ವ್ಯಾಕರಣದಿಂದ. ವ್ಯಾಕರಣಶಾಸ್ತ್ರ ಈ ಹಿನ್ನೆಲೆಯಲ್ಲಿದೆ. ನಮಗೆ ಪಾಣಿನಿ ಮಹರ್ಷಿಗಳು ಮಾಡಿಕೊಟ್ಟಿರುವಂಥ ಏನು ವ್ಯಾಕರಣಶಾಸ್ತ್ರ ಇದೆ, ಆ ವ್ಯಾಕರಣಶಾಸ್ತ್ರ ಎನ್ನುವಂಥದ್ದು 8 ಅಧ್ಯಾಯಗಳಿಂದ ಕೂಡಿದೆ. ಒಂದೊಂದು ಅಧ್ಯಾಯದಲ್ಲಿ 4 ಪಾದಗಳು ಅಂತ ವ್ಯವಸ್ಥೆ. ಅದರಲ್ಲಿ ಒಂದು ಕೊನೆಯಲ್ಲಿ 7ನೇ ಅಧ್ಯಾಯ ಮುಗಿದು 2ನೇ ಪಾದ ಅಂದರೆ 8ನೇ ಅಧ್ಯಾಯದ 2ನೇ ಪಾದದಲ್ಲಿ ಮೊದಲನೇ ಸೂತ್ರವಾಗಿ ಒಂದು ಮಾತನ್ನು ಹೇಳ್ತಾನೆ, ಪೂರ್ವತ್ರ ಅಸಿದ್ಧಂ ಅಂತ ಹೇಳ್ತಾನೆ. ಅಂದರೆ ಅದರ ಅರ್ಥ ಏನು ಗೊತ್ತಾ? ಇಷ್ಟೇ ಹೇಳಿದ್ದು, ಮುಂದೆ ಹೇಳುವಂಥ ಏನು ಸೂತ್ರದ ಕಾರ್ಯಗಳಿದ್ದಾವೆ ಅದು ಹಿಂದಿನ ಸೂತ್ರಗಳಿಗೆಲ್ಲ ಗೊತ್ತಿಲ್ಲ ಅಂತ ಇಷ್ಟೇ ಹೇಳಿದ. ಇಷ್ಟು ಹೇಳಿದ್ರಿಂದ ಇದು ನಿಮ್ಮ ಕಂಪ್ಯೂಟರ್ ಶಾಸ್ತ್ರಕ್ಕೇನೆ, ಗಣಕಯಂತ್ರಕ್ಕೆ ಇದೊಂದು ದೊಡ್ಡ ಮಾಹಿತಿಯನ್ನು ಕೊಟ್ಟಂತೆ. ಅಂದರೆ ಮುಂದೆ ಹೇಳುವಂಥದ್ದು ಹಿಂದಿನದಕ್ಕೆ ಗೊತ್ತಿಲ್ಲ ಅಂದರೆ ಈ ಫೋಲ್ಡರಲ್ಲಿ ಹಾಕಿರುವಂತಹದ್ದು ಇನ್ನೊಂದು ಫೋಲ್ಡರಿಗೆ ಗೊತ್ತಿಲ್ಲ ಅಂತ.
ಅಂದರೆ ಇನ್ನೊಂದು ಫೋಲ್ಡ್ರಿಗೆ ಗೊತ್ತಿಲ್ಲ ಅಂದರೆ ನೀವು ಈ ಫೋಲ್ಡ್ರಲ್ಲಿ ಓಪನ್ ಮಾಡಿದರೆ ಮಾತ್ರ ನಿಮ್ಮ ಡಾಕ್ಯುಮೆಂಟ್ಸ್ ಸಿಗುತ್ತೆ. ಇದನ್ನು ಬಿಟ್ಟು ಇದೇ ಡಾಕ್ಯುಮೆಂಟ್ಸನ್ನು ನೀವು ಬೇರೆ ಫೋಲ್ಡ್ರಲ್ಲಿ ಓಪನ್ ಮಾಡಬೇಕು ಅಂದರೆ ಅದು ಸಿಗೋದಿಲ್ಲ. ಯಾಕೆ ಅಂದರೆ ಅಂಥ ಒಂದು ವ್ಯವಸ್ಥೆ ಇದು. ಕಂಪ್ಯೂಟರ್ ಹುಟ್ಟೋಕ್ಕಿಂತ ಮೊದಲೇನೆ ಕಂಪ್ಯೂಟರ್ ಭಾಷೆಯನ್ನು ಹುಟ್ಟು ಹಾಕಿರುವಂತಹದ್ದು ಸಂಸ್ಕೃತದ ವ್ಯಾಕರಣ. ಹೀಗೆ ಇದು ನಾನು ಒಂದು ನಿದರ್ಶನವನ್ನು ಮಾತ್ರ ಹೇಳಿದ್ದೆ. ಈ ರೀತಿಯಲ್ಲಿ ಇಂಥದ್ದು ನೀವು ಆ ವ್ಯಾಕರಣ ಶಾಸ್ತ್ರಕ್ಕೆ ಇಳಿದಾಗ, ಅದರ ಒಳಗೆ ಪ್ರವೇಶವನ್ನು ಮಾಡಿದಾಗ ಇಂತಹದ್ದು ಅನೇಕ ವಿಚಾರಗಳೆಲ್ಲವೂ ಕೂಡ ನಿಮಗೆ ತಿಳಿತಾ ಬರುತ್ತೆ. ಅದರಿಂದ ಈ ಎಲ್ಲ ದೃಷ್ಟಿಯಿಂದಲೂ ಕೂಡ ಸಂಸ್ಕೃತ ಅಧ್ಯಯನ ಎನ್ನುವಂತಹದ್ದು ಬಹಳ ಅಗತ್ಯವಾಗಿರುವಂತಹದ್ದು. ಮತ್ತೊಂದು, ನಮ್ಮ ಭಾವನೆಗಳನ್ನು ಮತ್ತೊಬ್ಬರ ಜೊತೆಗೆ ಹಂಚಿಕೊಳ್ಳಬೇಕು ಅಂತಾದರೆ ಅದು ಹಂಚಿಕೊಳ್ಳಲಿಕ್ಕೆ ಇರುವಂತಹದ್ದು ಭಾಷೆ. ಆ ಭಾಷೆ ಎನ್ನುವಂಥದ್ದು ಹೇಗಿರಬೇಕು ಅಂದರೆ ನಮ್ಮ ಭಾವನೆ ಮತ್ತೊಬ್ಬರಿಗೆ ಸ್ಪಷ್ಟವಾಗಿ ಅರ್ಥ ಆಗಬೇಕು. ಆ ಸ್ಪಷ್ಟತೆ ಬರುವಂತಹದ್ದು ಕೂಡ ಈ ಸಂಸ್ಕೃತ ಭಾಷೆಯಿಂದಾಗಿ. ಅದರಿಂದ ಸಂಸ್ಕೃತ ಎನ್ನುವಂತಹದ್ದು ಇಂದು ಮಾತ್ರ ಅಲ್ಲ, ಅಂದು ಇಂದು ಎಂದೆಂದು ಈ ಸಂಸ್ಕೃತ ಭಾಷೆ ಎನ್ನುವಂತಹದ್ದು ಬೇಕು. ಎಲ್ಲರೂ ಅಧ್ಯಯನ ಮಾಡಲೇಬೇಕು ಅಂತ ಈ ಸಂದರ್ಭದಲ್ಲಿ ಆ ವಿಷಯದ ಬಗ್ಗೆ ನಾನು ಯಥಾಮತಿಯಾಗಿ ಮಂಡನೆಯನ್ನು ಮಾಡಿದ್ದೇನೆ. ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂತಹ ನನ್ನ ಆತ್ಮೀಯ ಮಿತ್ರನಾಗಿರುವಂಥ ಶ್ರೀ ಕೃಷ್ಣರಾಜ ಕುತ್ಪಾಡಿಗೂ ಕೂಡ ನಾನು ವಿಶೇಷವಾಗಿರುವಂಥ ಹಾರ್ದಿಕವಾದಂತಹ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಮತ್ತೊಮ್ಮೆ ಕೃಷ್ಣ ಮುಖ್ಯಪ್ರಾಣದೇವರ ಚರಣಗಳನ್ನು ಸ್ಮರಣೆ ಮಾಡುತ್ತಾ ಮತ್ತು ಅಲ್ಲಿ ವಿಶೇಷವಾಗಿ ವಿರಾಜಮಾನರಾಗಿರುವಂತಹ ಗುರುಗಳು, ಪರ್ಯಾಯ ಪೀಠಾಧೀಶರು ಈಶಪ್ರಿಯ ತೀರ್ಥ ಶ್ರೀಪಾದಂಗಳವರ ಚರಣಾರವಿಂದಗಳಿಗೂ ನಮಸ್ಕಾರವನ್ನು ಮಾಡುತ್ತಾ ನನ್ನ ಈ ಮಾತನ್ನು ಮುಗಿಸಿಕೊಳ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.